ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಬಟಸ್ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾವು ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಏನಂದರೆ ಸರ್ವಿಸ್ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ನಾವು ಆಲ್ರೆಡಿ ಪೇಜಸ್ ಎಲ್ಲ ನಾವು ಕ್ರಿಯೇಟ್ ಮಾಡಿ ಆಗಿದೆ. ಸೊ ಪೇಜಸ್ಗೆ ಹೋಗಿಬಿಡೋಣ. ಈಗ ಅಲ್ಲಿ ಸರ್ವಿಸ್ ಪೇಜ್ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ಸರ್ವಿಸ್ ಪೇಜಲ್ಲಿ ಹೋಗಿ ಎಡಿಟ್ ಅಂತ ಆಪ್ಷನ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಕೊಡಬೇಕು. ಓಕೆ, ಆಮೇಲೆ ಇಲ್ಲಿ ಕೆಳಗೆ ಬಂದು ಆ ಥರ ಸೆಟ್ಟಿಂಗ್ ಬರುತ್ತೆ ನೋಡಿ, ಅಲ್ಲಿ ಫುಲ್ ವಿಡ್ತ್ ಅಂತ ಮಾಡಬೇಕು. ಕಂಟೈನರ್ ಲೇಔಟ್ ಫುಲ್ ವಿಡ್ತ್, ಸೈಡ್ ಬಾರ್ಗೆ ನೋ ಸೈಡ್ ಬಾರ್. ಆ ನಂತರ ಇಲ್ಲಿ ಡಿಸೇಬಲ್ ಟೈಟಲ್ ಇರುತ್ತೆ, ಡಿಸೇಬಲ್ ಬ್ರೆಡ್ ಕ್ರಾಮ್ಸ್ ಅಂತ ಇರುತ್ತೆ, ಡಿಸೇಬಲ್ ಫೀಚರ್ಸ್ ಇಮೇಜ್, ಬ್ಯಾನರ್ ಏರಿಯಾ, ಇದೆಲ್ಲ ನಾವು ಕ್ಲಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕೊಡಬೇಕು. ಓಕೆ, ಅಪ್ಡೇಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಎಡಿಟರ್ ವಿತ್ ಎಲಿಮೆಂಟರ್ ಅಂತ ಆಪ್ಷನ್ ಸಿಗುತ್ತೆ ನಮಗೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಏನಂದರೆ ಬ್ಯಾಕ್ಗ್ರೌಂಡಿಂದ ಏನಾದರೂ ನಾಯ್ಸ್ ಬಂದರೆ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಈಗ ನಾವು ಸರ್ವಿಸ್ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಸರ್ವಿಸ್ ಪೇಜ್ಗೆ ನಾವು ಬಂದಿದ್ದೀವಿ. ಸೊ ಇಲ್ಲಿ ಸರ್ವಿಸ್ ಪೇಜಲ್ಲಿ ಮೊದಲು ನಾವು ಅಲೈನೈಸ್ ಮಾಡಬೇಕು ಹೇಗೆ ಇದೆ ಅಂತ. ಇಮೇಜ್ ಇದೆ, ಟೆಸ್ಟ್ ಇದೆ, ಟೆಸ್ಟ್ ಎಡಿಟರ್ ಇದೆ. ಓಕೆ, ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ ಈಗ. ಸೊ ಇದನ್ನು ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಬೇಕಾಗಿರೋದು ಒಂದು ಸೆಕ್ಷನಲ್ಲಿ 2 ಕಾಲಮ್ಸ್. ಓಕೆ, ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಬೇಕಾಗಿರೋದು ಇಮೇಜನ್ನು ಹಾಕ್ತಿದ್ದೀನಿ. ಇಮೇಜ್ ಹಾಕಿ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಎಡ್ಡಿಂಗ್ ಹಾಕ್ತಿದ್ದೀನಿ. ನೆಕ್ಸ್ಟ್ 9 ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಟೆಸ್ಟ್ ಎಡಿಟರ್ ಅಂತ ಸಿಗುತ್ತೆ. ಟೆಸ್ಟ್ ಎಡಿಟರ್ ನಾನು ಇಲ್ಲಿ ತೊಗೊಂಡೋಗ್ತಿದ್ದೀನಿ. ಸೊ ಇಮೇಜಿಗೆ ನಾನು ಸೆಲೆಕ್ಟ್ ಮಾಡಿ ಚೂಸ್ ಇಮೇಜಲ್ಲಿ ಈ ಇಮೇಜನ್ನು ಸೆಲೆಕ್ಟ್ ಮಾಡ್ತೀನಿ. ಇಮೇಜ್ ಸೆಲೆಕ್ಟ್ ಮಾಡುವಾಗ ಆಲ್ರೆಡಿ ನಾನು ಮುಂಚಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ, KB ಇರಬೇಕು, ನಾಟ್ MB. ಓಕೆ, KB ಇರಬೇಕು. ಸೊ ಇಲ್ಲಿ ಯಾವುದು ಟೆಸ್ಟ್ ಇದೆ ಇದನ್ನು ನಾನು ಕಾಪಿ ಮಾಡ್ತಾಯಿದ್ದೀನಿ. ಕಾಪಿ ಮಾಡಿ ಇಲ್ಲಿ ಬಂದು ಲೇಔಟಲ್ಲಿ ಕಂಟೆಂಟಲ್ಲಿ ಚೇಂಜ್ ಮಾಡ್ತಿದ್ದೀನಿ. ಹಾಗೂ ಇಲ್ಲಿ ಯಾವುದು ಟೆಸ್ಟ್ ಎಡಿಟರ್ ಇದೆ ನೋಡಿ, ಇದನ್ನು ಕೂಡ ಅಷ್ಟೇ ಸೆಲೆಕ್ಟ್ ಮಾಡಿ. ಸೊ ಇದನ್ನು ನಾನು ಕಾಪಿ ಮಾಡಿ ಇಲ್ಲಿ ಬಂದು ಟೆಸ್ಟಿಗೆ ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಪೇಸ್ಟ್ ಮಾಡಿ ಈಗ ಮೊದಲು ಇಲ್ಲಿ ಅಲೈನ್ಮೆಂಟ್ ನಾವು ಸರಿ ಮಾಡ್ಕೊಳ್ಳೋಣ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಬಂದು ಇಲ್ಲಿ ಟೈಪೋಗ್ರಫಿಯಲ್ಲಿ ಸೈಜ್ ಇದರದ್ದು ಜಾಸ್ತಿ ಮಾಡೋಣ. ಓಕೆ, ಸೈಜ್ ಜಾಸ್ತಿ ಮಾಡಿ ಅಲ್ಲಿ ನಾವು ಯೂಸ್ ಮಾಡಿರೋದು ಯಾವ ಫಾಂಟ್ ಅಂದರೆ ರೊಬೊಟೊ ಫಾಂಟ್ ಮೊದಲಿಂದನೂ. ಓಕೆ, ರೊಬೊಟೊ ಫಾಂಟ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೋಡಿ ಇಲ್ಲಿ ಈ ರೀತಿ ಬರ್ತಾ ಇದೆ. ಓಕೆ, ಆ ನಂತರ ಇದು ಕೂಡ ಅಷ್ಟೇ, ಇಲ್ಲಿ ಸ್ಟೈಲಿಗೆ ಬಂದು ಟೈಪೋಗ್ರಫಿಯಲ್ಲಿ ಫ್ಯಾಮಿಲಿಯಲ್ಲಿ ರೊಬೊಟೊ ಅಂತ ನಾನು ಮಾಡ್ತಾ ಇದ್ದೀನಿ. ರೊಬೊಟೊ ಅಂತ ಮಾಡಿ ಸೈಜ್ ಏನಿದೆ ನೋಡಿ ಇನ್ಕ್ರೀಸ್ ಮಾಡಿಬಿಡೋಣ. ಓಕೆ, ನೋಡಿ ಈ ರೀತಿ ಬರ್ತಾ ಇದೆ ಈಗ. ಬಟ್ ಇದು ಸ್ವಲ್ಪ ಲೈಟ್ ಇದೆ, ಇದನ್ನು ನಾವು ಸ್ವಲ್ಪ ಬೋಲ್ಡ್ನೆಸ್ ನಾವು ಕಡಿಮೆ ಮಾಡೋಣ. ಟೈಪೋಗ್ರಫಿಯಲ್ಲಿ ವೆಯ್ಟಲ್ಲಿ ನಾರ್ಮಲ್ ಮಾಡಿಬಿಡೋಣ. ಓಕೆ, ನಾರ್ಮಲ್ ಆಗಲಿಲ್ಲ ಅಂದರೆ ಸ್ವಲ್ಪ ಲೈಟ್ ಮಾಡಿಬಿಡೋಣ. ಓಕೆ, ಇಷ್ಟಕ್ಕೆ ಕರೆಕ್ಟ್ ಇದೆ ಈಗ. ಸೊ ಅಲೈನ್ಮೆಂಟ್ ನಾವು ಕರೆಕ್ಟ್ ನೋಡ್ಕೋಬೇಕು. ಇಲ್ಲಿ ನೀವು ನೋಡ್ತಿದ್ದೀರಾ ತಲೆ ಸ್ವಲ್ಪ ಕೆಳಗಿದೆ. ಓಕೆ, ಇದು ಕೂಡ ಅಷ್ಟೇ, ತಲೆ ಸ್ವಲ್ಪ ಕೆಳಗಿದೆ. ಬೇಕಿದ್ರೆ ಸ್ವಲ್ಪ ಪ್ಯಾಡಿಂಗ್ ಎಲ್ಲ ಕೊಡ್ಬೋದು ಇಲ್ಲಿ ನಾವು ಬೇಕಿದ್ರೆ. ಇದನ್ನು ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಇದನ್ನು ಅನ್ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಕೆಳಗೆ ಈ ರೀತಿ ತರಬರೋದು. ಓಕೆ, ಒಂದು ಸ್ವಲ್ಪ ಇಲ್ಲಿಗೆ ತಂದು ಬಿಡೋಣ. ಇದು ನೋಡಿ ಈ ರೀತಿ ಬರ್ತಾ ಇದೆ. ಓಕೆ, ಇಲ್ಲಿ ಅಲೈನ್ಮೆಂಟ್ ಕರೆಕ್ಟಾಗಿ ನೋಡ್ಕೋಬೇಕು. ಡಿಜಿಟಲ್ ಆ್ಯಂಡ್ ಅಂತ ಇದೆ, ಇಲ್ಲಿ ಕೂಡ ಅಷ್ಟೇ ಅದೇ ರೀತಿ ಬರ್ತಾ ಇದೆ. ಓಕೆ, ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಪ್ಡೇಟ್ ನಾನು ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ. ಸೊ ಈ ರೀತಿ ಬರ್ತಾ ಇದೆ. ಓಕೆ, ಬಟ್ ಏನು ಕರೆಕ್ಟಾಗಿ ಇಲ್ಲಿ ಬಂದಿಲ್ಲ. ಓಕೆ, ಇಮೇಜಸ್ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ.
ಸೊ ಇದು ಬೇಕಾದ್ರೆ ಈ ರೀತಿ ಮಾಡ್ಕೋಬೋದು ನೀವು, ಬಟ್ ಬೇಡ, ನಾವು ಎಷ್ಟು ಅಲೈನ್ಮೆಂಟ್ ಇದೆ ಅಷ್ಟಕ್ಕೆ ಮಾಡಿಬಿಡೋಣ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ಹಿಂಗೆ ಈ ಆ್ಯಂಡ್ ಏನಿದೆ ನೋಡಿ ಅಲ್ಲಿಗೆ ಸ್ಟ್ರೈಟ್ ಬರ್ತಾ ಇದೆ. ಓಕೆ, ಸ್ವಲ್ಪ ಕಡಿಮೆ ಮಾಡಿಬಿಡೋಣ ಇಲ್ಲಿ. ಓಕೆ, ಸೊ ಈ ರೀತಿ ಆಗಿದೆ. ಈ ರೀತಿಯಾಗಿ ನಾನೀಗ ಅಪ್ಡೇಟ್ ಮಾಡ್ತಾ ಇದ್ದೀನಿ ಪುನಃ ಒಮ್ಮೆ. ಇಲ್ಲಿ ಅಪ್ಡೇಟ್ ಮಾಡಿದ ಮೇಲೆ ನೀವು ನೋಡ್ತಿರ್ಬೋದು ಈ ಸೈಡ್ ಒಂದು ಶೇಪ್ ಡಿವೈಡರ್ ಕೊಟ್ಟಿದ್ದಾರೆ. ಓಕೆ, ಅದನ್ನು ಹೇಗೆ ಮಾಡೋದಂದ್ರೆ, ಇದು ಕಲರ್ ಸ್ವಲ್ಪ ಆಫ್ ವೈಟ್ ಇದೆ ಅಲ್ಲ, ಸೊ ಇದರ ಕಲರ್ ಒಂದು ನಾವು ತೆಗೆದುಬಿಡೋಣ. ಮೊದಲಾಗಿ ಕಲರ್ ಜಿಲ್ಲೆಗೆ ಬಂದು ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ಕಲರ್ ನಾನು ಇಲ್ಲಿ ಕಾಪಿ ಮಾಡಿ, ಸೊ ಇಲ್ಲಿಗೆ ಬಂದು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡಲ್ಲಿ ನೋಡಿ ಆಫ್ ವೈಟ್ ಆಯಿತು ಈಗ. ಓಕೆ, ಆ ನಂತರ ಏನಂದರೆ ಶೇಪ್ ಡಿವೈಡರಿಗೆ ಬಂದು ನಮ್ಗೆ ಬೇಕಾಗಿರೋದು ಬಾಟಮ್. ಸೊ ಇಲ್ಲಿ ವೇವ್ ನಾನು ಕೊಡ್ತಾ ಇದ್ದೀನಿ. ವೇವ್ ಕೊಟ್ಟು ಅದರ ಕಲರ್ ಏನಿದೆ ಅದನ್ನು ನಾವೀಗ ಸೆಲೆಕ್ಟ್ ಮಾಡೋಣ. ಓಕೆ, ಈ ಕಲರ್ ಇದೆ. ಸೊ ಇಲ್ಲಿ ಕಲರ್ ಜಿಲ್ಲೆಗೆ ಬಂದು ಕಾಪಿ ಮಾಡಿದ್ದೀನಿ ಕಲರ್ ಕಾಪಿ ಮಾಡಿ ಇಲ್ಲಿ ಬಂದು ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಮಾಡಿ ನೀವು ಬೇಕಿದ್ರೆ ಎಷ್ಟು ಬೇಕಷ್ಟು ನೀವು ತಗೊಳ್ಬೋದು. ಓಕೆ, ಒಂದು ಸ್ವಲ್ಪ ಹೈಟ್ ಜಾಸ್ತಿ ಮಾಡಿದೆ ನೋಡಿ, ಈ ರೀತಿ ಎಲ್ಲ ಬರ್ತಾ ಇದೆ. ಸ್ವಲ್ಪ ಇಲ್ಲಿಗೆ ತಗೊಂಡೋಗಿ ಸ್ವಲ್ಪ ಕೆಳಗೆ ತಂದರೆ ಆಯಿತು. ಅಪ್ಡೇಟ್ ಮಾಡ್ತಿದ್ದೀನಿ. ಈಗ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ. ನೋಡಿ ಈ ರೀತಿ ಬರ್ತಾ ಇದೆ. ಓಕೆ, ಬಟ್ ಅದು ಕಲರ್ ಕರೆಕ್ಟಾಗಿ ತಗೊಂಡಿಲ್ಲ ಅಂತ ಕಾಣಿಸ್ತದೆ. ಇನ್ನೊಮ್ಮೆ ನೋಡೋಣ. ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೊಮ್ಮೆ ಶೇಪ್ ಡಿವೈಡರಲ್ಲಿ ಒಂದು ಕಲರ್ ಇನ್ನೊಮ್ಮೆ ನೋಡೋಣ. ಈಗ ಇಲ್ಲ, ಅದೇ ರೀತಿ ಇದೆ. ಓಕೆ, ಈ ರೀತಿ ಮಾಡಿದ್ದೀನಿ. ಈಗ ಇದೊಂದು ಪೋರ್ಷನ್ ಈಗ ಕಂಪ್ಲೀಟ್ ಆಗಿದೆ. ನೋಡ್ತಿರ್ಬೋದು ಈಗ ನೋಡಿ ಈ ರೀತಿ ಬರ್ತಾ ಇದೆ. ಇಲ್ಲಿ ಬೇಕಾದ್ರೆ ನೀವು ಗ್ಯಾಪ್ ಕೊಡೋದಾದ್ರೆ ಕೊಡ್ಬೋದು, ಬಟ್ ನಾನೀಗ ಗ್ಯಾಪ್ ಅಷ್ಟು ಕೊಡ್ತಾ ಇಲ್ಲ ಈಗ. ಓಕೆ, ಇದು ಸ್ವಲ್ಪ ಟೈಪೋಗ್ರಫಿಯಲ್ಲಿ ಬಂದು ಇದರ ಸ್ವಲ್ಪ ಟೈಪೋಗ್ರಫಿಯಲ್ಲಿ ಸ್ವಲ್ಪ ಕಡಿಮೆ ಮಾಡೋಣ ಸ್ವಲ್ಪ. ಓಕೆ, ಯಾವ ರೀತಿ ಬರ್ತದೆ ನೋಡಿ, ಈ ರೀತಿ ಬರ್ತಾ ಇದೆ. ಬಟ್ ಅಲ್ಲಿ ಬರಬೇಕು, ಈ ರೀತಿ ಬರಬೇಕು. ಸೊ ಟೆಸ್ಟ್ ಮಾಡ್ತಾ ಇರಬೇಕು. ಓಕೆ, ಮೊದಲೇ ನಾನು ಹೇಳಿರೋದು ಸಡನ್ ಆಗಿ ಬರಲ್ಲ. ಓಕೆ, ಸಡನ್ ಆಗಿ ಬರೆದಿದ್ರೆ ನಾವು ಟೆಸ್ಟ್ ಮಾಡ್ತಾ ಇರಬೇಕು ನೋಡಿ, ಆದರೂ ಬಂದಿಲ್ಲ. ಪುನಃ ಟೈಪೋಗ್ರಫಿಗೆ ಹೋಗಿ 25 ಮಾಡೋಣ. ಈಗ ಈ ಯಾವ ರೀತಿ ಬರ್ತಾಯಿದೆ ನೋಡೋಣ. ಇಲ್ಲ, ಬರ್ತಾ ಇಲ್ಲ. ಸೊ ಇನ್ನೊಮ್ಮೆ ಬಂದು 24ಗೆ ಇಡೋಣ. ನೋಡಿ ಈ ರೀತಿ ಈಗ ಬಂತು, ಕರೆಕ್ಟಾಗಿ ಬಂತು. ಈಗ 24ಗೆ ಇಟ್ಟು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಪೇಜ್ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ. ನೋಡಿ ಈ ರೀತಿ ಬರ್ತಾ ಇದೆ ನೋಡಿ, ಸಿಮಿಲರ್ ಥರ ಕಾಣ್ತಾ ಇದೆ ಈಗ. ಓಕೆ, ಈಗ ನೆಕ್ಸ್ಟ್ ಇದನ್ನು ಮಾಡಬೇಡ. ಈಗ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ತಿರ್ಬೋದು, ಒಂದು ಸೆಕ್ಷನ್ ತಗೊಂಡಿದ್ದಾರೆ, 3 ಕಾಲಮ್ಸ್ ಇದೆ. ಆಮೇಲೆ ಇದನ್ನು ಡೂಪ್ಲಿಕೇಟ್ ಮಾಡಿದ್ರೆ ಆಯಿತು. ಇದು ನಾವು ಆಲ್ರೆಡಿ ಮೊದಲನೇದಾಗಿ ನಾವು ಇದು ಮಾಡಿದ್ದೀವಿ. ಓಕೆ, ಮೊದಲನೇದಾಗಿ ಮಾಡಿರೋದ್ರಿಂದ ಒಂದೇ ನಾವು ಅಲ್ಲಿಂದಲೂ ಕಾಪಿ ಪೇಸ್ಟ್ ಮಾಡ್ಬೋದು, ಬಟ್ ಇಲ್ಲಿ ನಾವು ಇನ್ನೊಮ್ಮೆ ಪ್ರಾಕ್ಟೀಸ್ ಆಗಬೇಕಂತ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಒಂದು ಸೆಕ್ಷನ್ ತಗೊಂಡಿದ್ದೀನಿ, 3 ನಮ್ಗೆ ಕಾಲಮ್ ಬೇಕು. 3 ಕಾಲಮ್ ಬೇಕು. ನೆಕ್ಸ್ಟ್ ಏನೇನು ಬೇಕಂತ ನೋಡ್ತೇವೆ ನಾವು. ಇಮೇಜ್ ಇದೆ, ಹೆಡ್ಡಿಂಗ್ ಇದೆ, ಟೆಕ್ಸ್ಟ್ ಎಡಿಟರ್ ಇದೆ, ಬಟನ್ಸ್ ಇದೆ. ಓಕೆ, ಮೊದಲನೇದಾಗಿ ಇಮೇಜ್ ತಗೊಂಡಿದ್ದೀನಿ. ಆಮೇಲೆ ಹೆಡ್ಡಿಂಗ್ ಬೇಕು, ಹೆಡ್ಡಿಂಗ್ ತಗೊಳ್ಳೋಣ. ಹೆಡ್ಡಿಂಗ್ ತಗೊಂಡಾದ್ಮೇಲೆ 9 ಡಾಟ್ ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಎಡಿಟರ್ ಬೇಕು. ಟೆಕ್ಸ್ಟ್ ಎಡಿಟರ್ ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ 9 ಡಾಟ್ ಸೆಲೆಕ್ಟ್ ಮಾಡಿದ್ಮೇಲೆ ಬಟನ್ ಬೇಕು. ಒಂದು ಕಾಲಮ್ ಮಾಡುವಾಗ ನೀವು ಕರೆಕ್ಟಾಗಿ ಮಾಡಿದರೆ ಅದೇ ಸಾಕಾಗುತ್ತೆ. ಓಕೆ, ಚೂಸ್ ಇಮೇಜ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾವು ಇದನ್ನು ಮಾಡಿರೋದ್ರಿಂದ ಈಗ ನಾವು ಇಮೇಜ್ ಅದು ಸಿಕ್ಬಿಡುತ್ತೆ. ಓಕೆ,
ಈ ಇಮೇಜನ್ನು ನಾನೀಗ ಸೆಲೆಕ್ಟ್ ಮಾಡ್ತಿದ್ದೇನೆ. ಓಕೆ, ಇಮೇಜನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಏನಂದರೆ ಇಮೇಜ್ ರೆಸೊಲ್ಯೂಷನಲ್ಲಿ ಕಸ್ಟಮ್ಗೆ ಹೋಗಿ 200 ಕೊಡ್ತಾ ಇದ್ದೀನಿ. 200 ಕೊಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಬರ್ತಾ ಇದೆ. ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ಬಂದು ಸೆಂಟರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದರದ್ದು ರೊಬೋಟೋ ಅಂತ ಚೇಂಜ್ ಮಾಡಿ ಅದು ಯಾವ ರೀತಿ ಅಲೈನ್ಮೆಂಟ್ ಇದೆ ಒಂದೇ ಲೈನಲ್ಲಿ ಬರ್ತಾ ಇದೆ. ಸೊ ನಮಗಿದು ಒಂದೇ ಲೈನಲ್ಲಿ ಬೇಕಾಗಿರೋದ್ರಿಂದ 22ಗೆ 23 24 ಎಷ್ಟಿರಬೇಕಾಗುತ್ತೆ, ಒಂದು 23ಗೆ ಇಟ್ಬಿಡೋಣ. ಓಕೆ, ಆಮೇಲೆ ಇದು ಕೂಡ ಅಷ್ಟೇ ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿಗೆ ಬಂದು ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಈ ರೀತಿ ಮಾಡಿ ಸ್ಟೈಲಿಗೆ ಬಂದು ಸೆಂಟರ್ ಮಾಡ್ತಿದ್ದೇನೆ. ಓಕೆ, ಇಲ್ಲಿ ಸ್ವಲ್ಪ ಟೈಪೋಗ್ರಫಿಯಲ್ಲಿ ನೀವು ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ರೋಬೋಟೋ ಅಂತ ನಾನು ಕೊಡ್ತಾ ಇದ್ದೀನಿ. ಇನ್ನೊಮ್ಮೆ ರೋಬೋಟೋ ಅಂತ ಕೊಟ್ಟ ಮೇಲೆ ಯಾವ ರೀತಿ ಇದೆ ಅಲೈನ್ಮೆಂಟ್ ಇದು ಬ್ರ್ಯಾಂಡ್ಸ್ ಲಾಸ್ಟಿಗೆ ಬರ್ತಾ ಇದೆ. ಓಕೆ, ಸ್ವಲ್ಪ ಜಾಸ್ತಿ ಮಾಡಬೇಡ. ಓಕೆ, ಈ ರೀತಿ ಬರ್ತಾ ಇದೆ ನೋಡಿ, ಈ ರೀತಿ ಆಯ್ತು. ಈಗ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಬಟನ್ಸ್. ಇಲ್ಲಿ ನಾರ್ಮಲ್ ಸ್ಟೇಟಲ್ಲಿ ಈ ರೀತಿ ಕಾಣ್ತಾ ಇದೆ, ಓವರ್ ಸ್ಟೇಟಲ್ಲಿ ಈ ರೀತಿ ಕಾಣ್ತಾ ಇದೆ. ಸೊ ನಾರ್ಮಲ್ ಸ್ಟೇಟಲ್ಲಿ ಲರ್ನ್ ಮೋರು ಸೆಲೆಕ್ಟ್ ಮಾಡಿದ್ದನ್ನು ಲರ್ನ್ ಮೋರ್ ಅಂತ ಸೆಲೆಕ್ಟ್ ಮಾಡೋಣ. ಓಕೆ, ಲರ್ನ್ ಮೋರ್. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಸೆಂಟರ್ ಮಾಡ್ತಿದ್ದೇನೆ. ಈಗ ಸೆಂಟರ್ ಮಾಡಿ ಏನಂದರೆ ಓವರ್ ಸ್ಟೇಟಲ್ಲಿ ವೈಟ್ ಇದೆ. ಓಕೆ, ನೋಡಿ ಇದು ಆರೆಂಜ್ ಕಲರ್ ಟೆಸ್ಟ್. ಓಕೆ, ಆರೆಂಜ್ ಏನಂದರೆ ಟೆಸ್ಟ್ ಇದೆ ಕಲರ್ ಆರೆಂಜ್. ಓಕೆ, ಬ್ಯಾಕ್ಗ್ರೌಂಡು ವೈಟ್ ಇದೆ. ಸೊ ನಾರ್ಮಲ್ ಸ್ಟೇಟಲ್ಲಿ ಟೆಸ್ಟ್ ಕಲರ್ ಆರೆಂಜ್. ಬೇಕಿದ್ರೆ ನಾವು ಇಲ್ಲಿಂದ ಇದರದ್ದು ಕಲರ್ ನಾವು ತೆಗೆದು ಬಿಡೋಣ. ಓಕೆ, ಕಲರ್ ಜಿಲ್ಲೆಗೆ ಒಂದು ಆರೆಂಜ್ ಏನಿದೆ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಆರೆಂಜ್ ಸೆಲೆಕ್ಟ್ ಮಾಡಿ ಇಲ್ಲಿ ಆರೆಂಜ್ ಅನ್ನು ಹಾಕ್ತಿದ್ದೀನಿ. ಬ್ಯಾಕ್ಗ್ರೌಂಡು ಓವರ್ ಸ್ಟೇಟಲ್ಲಿ ಹೇಗಿದೆ, ವೈಟ್ ಇದೆ. ಸೊ ಬ್ಯಾಕ್ಗ್ರೌಂಡ್ ಟೈಪಲ್ಲಿ ಕಲರಲ್ಲಿ ಹೋಗಿ ನಾನು ಫುಲ್ಲು ವೈಟ್ ಮಾಡ್ತಿದ್ದೀನಿ. ಓಕೆ, ಇಲ್ಲ ಇದು 1 ಮಿನಿಟ್. ಓವರ್ ಸ್ಟೇಟಲ್ಲ, ಇದು ನಾರ್ಮಲ್ ಸ್ಟೇಟಲ್ಲಿ ಟೆಸ್ಟ್ ಕಲರ್ ಆರೆಂಜ್ ಇದೆ, ಬ್ಯಾಕ್ಗ್ರೌಂಡ್ ಟೈಪ್ ಇದೆ, ಕಲರ್ ನಾನು ವೈಟ್ ಮಾಡ್ತಾ ಇದ್ದೀನಿ. ಓಕೆ, ಫುಲ್ಲು ವೈಟ್ ಮಾಡಬೇಕು ನೋಡಿ, ಈ ರೀತಿ ಬರ್ತಾ ಇದೆ, ಫುಲ್ ವೈಟ್ ಆಗಿದೆ. ಓಕೆ, ಬಟ್ ಏನಂದರೆ ಓವರ್ ಸ್ಟೇಟಲ್ಲಿ ಯಾವ ರೀತಿ ಇದೆ, ಓವರ್ ಸ್ಟೇಟಲ್ಲಿ ಟೆಸ್ಟ್ ಕಲರ್ ಏನಿದೆ ಅದು ವೈಟಲ್ಲಿದೆ, ಬ್ಯಾಕ್ಗ್ರೌಂಡು ಆರೆಂಜ್ ಇದೆ. ಸೊ ಏನು ಮಾಡಬೇಕಂದ್ರೆ ಟೆಸ್ಟ್ ಕಲರ್ ವೈಟ್ ತಗೊಂಡು ಬ್ಯಾಕ್ಗ್ರೌಂಡ್ ಏನಿದೆ ಬ್ಯಾಕ್ಗ್ರೌಂಡ್ ಟೈಪಲ್ಲಿ ಕಲರ್ಗೆ ಹೋಗಿ ಆರೆಂಜ್ ಮಾಡಬೇಕು ನೋಡಿ, ಈ ರೀತಿ ಬಂತು. ಓಕೆ, ಬಟ್ ನೀವು ನೋಡ್ತಿರ್ಬೋದು ಓವರ್ ಸ್ಟೇಟಲ್ಲಿ ಕರು ಟೈಪ್ ಇದೆ 4 ಸೈಡ್ ಕೂಡ. ಅದನ್ನು ಹೇಗೆ ಮಾಡೋದಂದರೆ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ರೇಡಿಯಸ್ ನಾನು ಒಂದು 20ಕ್ಕೆ ಇಡ್ತಿದ್ದೀನಿ. ಓಕೆ, ನೋಡಿ ಈ ರೀತಿ ಬರ್ತಾ ಇದೆ, ಸಿಮಿಲರ್ ಆಗಿದೆ ಅಲ್ಲ ನೋಡಿ. ಈಗ ಇದು ಕೂಡ ನೋಡಿ ಇಷ್ಟೇ ಇರೋದು. ಓಕೆ, ಇದನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಇಲ್ಲಿ ಸರ್ವಿಸ್ಗೆ ಬಂದು ನೋಡಿ ಈ ರೀತಿ ಬರ್ತಾ ಇದೆ. ಬಟ್ ಏನಂದರೆ ಇದು ಸ್ವಲ್ಪ ಅಲೈನ್ಮೆಂಟ್ ನೀವು ಕರೆಕ್ಟ್ ಮಾಡಬೇಕೀಗ. ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಈ ಸೈಡ್ ಬಂದರೆ ಬ್ರ್ಯಾಂಡ್ ಇಲ್ಲಿಗೆ ಬರಬೇಕು. ಓಕೆ, ಸೊ ಏನಂದರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಗೆ ಬಂದು ಜಾಸ್ತಿ ಮಾಡೋಣ. ಯಾವ ರೀತಿ ಬರ್ತಾ ಇದೆ ನೋಡೋಣ. ನೋಡಿ ಇದೀಗ ಕರೆಕ್ಟ್ ಬಂತು. ಬ್ಯಾಕ್ಗ್ರೌಂಡಿಂದ ನಾಯ್ಸ್ ಬಂದರೆ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಸೊ ಈ ರೀತಿ ಆಗಿದೆ. ಓಕೆ, ನಮ್ಮದು ಈ ಪೋರ್ಷನ್ ಕಂಪ್ಲೀಟ್ ಆಗಿದೆ.
ಆಮೇಲೆ ಆ ನಂತರ ಏನಿದೆ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು 4 ಕಡೆಯಿಂದನೂ ಪ್ಯಾಡಿಂಗ್ ಇದೆ, ಸ್ಪೇಸ್ ಇದೆ ನೋಡಿ, ಕೆಳಗಿಂದನೂ ಇದೆ, ಮೇಲ್ಗಡೆಯಿಂದ ಇದೆ. ಇಲ್ಲಿ ನಮಗೆ ಜಾಸ್ತಿ ಸ್ಪೇಸ್ ಇಲ್ಲ. ಸೊ ಏನು ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಟಾಪ್ ಟು ಬಾಟಮ್ ರೈಸ್ ಮಾಡೋಣ, ಒಂದು 40ಗೆ ಇಟ್ಬಿಡೋಣ. ಓಕೆ ನೋಡಿ 4 ಕಡೆಯಿಂದ ನಮಗೆ ಸ್ಪೇಸ್ ಆಗಿದೆ ಈಗ. ಓಕೆ, ಇಲ್ಲಿ ನಾವು ನೋಡ್ತಿರ್ಬೋದು, ಇಲ್ಲಿ ಒಂದು ಟೈಪ್ ಇದೆ, ಅಂದರೆ ಕರು ಟೈಪ್ ಇದೆ 4 ಕಡೆಯಿಂದ. ಅದು ಹೇಗೆ ಮಾಡೋದಂದರೆ ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಬಂದು ಬಾರ್ಡರಲ್ಲಿ ಬಾರ್ಡರ್ ರೇಡಿಯಸ್ ನಾವು ಕೊಡಬೇಕು. ಓಕೆ, ಒಂದು 20 ಕೊಟ್ಬಿಡೋಣ. ಬಟ್ ನಮ್ಗೆ ಆಗಿದಿಲ್ಲ ಅಂತ ಗೊತ್ತಿಲ್ಲ, ಸೊ ನಾವಿಲ್ಲಿ ಸಾಲಿಡ್ ಒಂದು ಸೆಲೆಕ್ಟ್ ಮಾಡೋಣ ನೋಡಿ. ಸೊ ಈ ರೀತಿ ಬರ್ತಾ ಇದೆ. ಓಕೆ, ಈ ರೀತಿ ಬರೋದ್ರಿಂದ ಒಂದು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬಿಡೋಣ ಹೇಗೆ ಬರ್ತಿದೆ ಅಂತ. ಸೊ ಈ ರೀತಿ ಇದೆ. ಓಕೆ, ನೀವು ನೋಡ್ತಿರ್ಬೋದು, ಇದು ಏನು ನಾವು ಸೆಲೆಕ್ಟ್ ಮಾಡಿದ್ವಿ ನೋಡಿ. ಈಗ ಹೂವರ್ ಸ್ಟೇಟಲ್ಲಿ ಏನೂ ಬರ್ತಾ ಇಲ್ಲ, ಬಟ್ ಇದರ ಮೇಲೆ ಹೂವರ್ ಮಾಡುವಾಗ ಬ್ಯಾಕ್ಗ್ರೌಂಡಿಂದ ಒಂದು ಸ್ವಲ್ಪ ಡಿಮ್ಮಲ್ಲಿ ಒಂದು ಶೇಡ್ ಥರ ಬರ್ತಾ ಇದೆ. ಓಕೆ, ಶೇಡ್ ಥರ ಬರ್ತಾ ಇದೆ. ಅದಕ್ಕಿಂತ ಮೊದಲು ಇದನ್ನೊಂದು ಬ್ಯಾಕ್ಗ್ರೌಂಡ್ ಒಂದು ತೆಗೆದು ಬಿಡೋಣ. ಕಲರ್ ಜಿಲ್ಲೆಗೆ ಬಂದು ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೈಲಿಗೆ ಬಂದು, ಸೊ ಈಗ ಬ್ಯಾಕ್ಗ್ರೌಂಡ್ ಕಲರ್ ನಾವು ಇಲ್ಲಿ ಚೇಂಜ್ ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಕಲರ್ ಇದೇ ರೀತಿ ಇದೆ. ಓಕೆ, ಇದರದ್ದು ಏನಂದರೆ ವೈಟ್ ಆಗಬೇಕು. ಸೊ ಈ ವೈಟನ್ನು ನಾವು ಇಲ್ಲಿಂದ ಕಾಪಿ ಮಾಡಬೇಕು. ಸೊ ಕಲರ್ ಜಿಲ್ಲೆಗೆ ಬಂದು ವೈಟನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಸೆಲೆಕ್ಟ್ ಮಾಡಿ ಏನಿದೆ ಕಲರ್ ಇಲ್ಲಿ ವೈಟ್ ಮಾಡಿದೆ ನೋಡಿ, ಈ ರೀತಿ ಬರ್ತಾ ಇದೆ. ವೈಟ್ ಬಂತು. ಈಗ ಏನಂದರೆ ನಾರ್ಮಲ್ ಸ್ಟೇಟಲ್ಲಿ ನಾವೀಗ ಇದ್ದೀವಿ. ಓಕೆ, ಬಾರ್ಡರಲ್ಲಿ ನಾವು ಇಲ್ಲಿ ಸಾಲಿಡ್ ಅಂತ ಕೊಟ್ಟಿದ್ವಿ, ಅದನ್ನು ಡಿಫಾಲ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಡಿಫಾಲ್ಟ್ ಮಾಡಿ ಇಲ್ಲಿ ಬಾಕ್ಸ್ ಶ್ಯಾಡೋ ಏನಿದೆ ನೋಡಿ, ಇಲ್ಲಿಗೆ ಬಂದು ಇಲ್ಲಿಂದ ಒಂದು ಸ್ವಲ್ಪ ಈ ರೀತಿ ಮಾಡ್ತಾ ಹೋಗಬೇಕು. ಓಕೆ, ಒಂದು ಸ್ವಲ್ಪ ಕಾಣುವ ಹಾಗೆ ಅಲ್ಲಿ ಯಾವ ರೀತಿ ಇದೆ ನೋಡಿ, ಈ ರೀತಿ ಸ್ವಲ್ಪ ಒಂದು ಬಾರ್ಡರ್ ಥರ ಕಾಣ್ತಾ ಇದೆ ಅಲ್ಲ. ಸೊ ಆ ರೀತಿ ಮಾಡಿದ್ದೀನಿ. ಈಗ ಒಮ್ಮೆ ನೋಡಿಬಿಡೋಣ ಹೇಗೆ ಬಂದಿದೆ ಅಂತ. ಇಲ್ಲಿಗೆ ಬಂದು ಒಮ್ಮೆ ಪೇಜನ್ನು ರಿಫ್ರೆಶ್ ಮಾಡೋಣ ನೋಡಿ, ಈ ರೀತಿ ಬರ್ತಾ ಇದೆ ನೋಡಿ. ಈ ರೀತಿ ಸಿಮಿಲರ್ ಸ್ವಲ್ಪ ಕಾಣ್ತಾ ಇದೆ. ಓಕೆ, ಬಟ್ ಹೂವರ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಇನ್ನೊಂದು ಸ್ವಲ್ಪ ಒಂದು ಡಾರ್ಕ್ ಥರ ಕಾಣ್ತಾ ಇದೆ, ಲೈಟ್ ಥರ. ಓಕೆ, ಅದನ್ನು ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ಇದು ಹೂವರಲ್ಲಿ ಬಂದು ಬಾಕ್ಸ್ ಶ್ಯಾಡೋಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಪ್ರೆಡ್ ಮಾಡ್ಬೋದು ನೀವು. ಅಂದರೆ ನಿಮ್ದು ಎಷ್ಟಾಗುತ್ತೆ ಅಷ್ಟು ಮಾಡಿದರೆ ನೋಡಿ, ಇದು ಜಾಸ್ತಿ ಆಯಿತು ನೋಡಿ, ಇದು ಜಾಸ್ತಿ, ತುಂಬ ಜಾಸ್ತಿ ಆಯಿತು. ಸೊ ಇನ್ನೂ ಸ್ವಲ್ಪ ಕಡಿಮೆ ಮಾಡೋಣ, 1ಗೆ ಇಟ್ಬಿಡೋಣ. ಓಕೆ, 1ಗೆ ಕರೆಕ್ಟ್ ಆಗುತ್ತೆ. ಬ್ಲರ್ ಬೇಕಿದ್ರೆ ಮಾಡ್ಕೋಬೋದು ನೀವು ನೋಡಿ, ಅದು ತುಂಬ ಬ್ಲರ್ ಆಗುತ್ತೆ. ಸೊ ಅಷ್ಟು ಬೇಡ ನಮಗೆ, ಅಲ್ಲಿ ಜಾಸ್ತಿ ಬ್ಲರ್ ಇಲ್ಲ. ಸೊ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಅಪ್ಡೇಟ್ ಮಾಡಿ ಒಮ್ಮೆ ರಿಫ್ರೆಶ್ ಮಾಡೋಣ ಹೇಗೆ ಬರ್ತಿದೆ ಅಂತ ಒಮ್ಮೆ ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಮಾಡುವಾಗ ಜಸ್ಟ್ ಇಷ್ಟೇ ಬರ್ತಾ ಇದೆ. ಸ್ವಲ್ಪ ಕಲರ್ ಸ್ವಲ್ಪ ಡಿಮ್ ಮಾಡಿ ಬೇಕಾದ್ರೆ. ಓಕೆ, ಇಲ್ಲಿ ಬ್ಲ್ಯಾಕ್ ಶ್ಯಾಡೋದಲ್ಲಿ ಸ್ವಲ್ಪ ವೈಟ್ ಇಷ್ಟು ಥರ ಮಾಡಿಬಿಡೋಣ, ಸ್ವಲ್ಪ ವೈಟ್ ಇಷ್ಟು ಥರ. ಓಕೆ ನೋಡಿ, ಈ ರೀತಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಈಗ ಒಮ್ಮೆ ಚೆಕ್ ಮಾಡೋಣ ನೋಡಿ, ಈ ರೀತಿ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಅಲೈನ್ಮೆಂಟ್ ಕರೆಕ್ಟಾಗಿ ಬರಬೇಕು. ಓಕೆ, ಬ್ರ್ಯಾಂಡ್ಸ್ ಅಂತ ಏನಿದೆ ನೋಡಿ, ಇಲ್ಲಿ ನಾವು ಇದು ಮಾಡುವಾಗ ಬ್ರ್ಯಾಂಡ್ಸ್ ಅಂತ ಇಲ್ಲಿ ಕೆಳಗೆ ಬರ್ತಿದೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಯಲ್ಲಿ ಒಂದು ಸ್ವಲ್ಪ ಯಾವ ರೀತಿ ಬರ್ತಿದೆ ಅಂತ ನೋಡ್ತಾ ಹೋಗೋಣ. ಸೊ ಈ ರೀತಿ ಈಗ ಕರೆಕ್ಟಾಗಿ ಬರ್ತಾ ಇದೆ ಅಂತ ನೋಡ್ತಾ ಹೋಗ್ಬೇಕು. ಓಕೆ, ನಾನು ಮೊದಲೇ ಹೇಳಿರುವ ಹಾಗೆ ಟೆಸ್ಟ್, ನೀವು ಎಷ್ಟು ಟೆಸ್ಟ್ ಮಾಡ್ತೀರಾ, ಎಷ್ಟು ಎರರ್ ಮಾಡ್ತೀರಾ, ಅಷ್ಟು ಕನ್ಫರ್ಮ್ ಆಗಿ ನಿಮಗೆ ಹೋಲ್ಡ್ ಆಗುತ್ತೆ ಎಲ್ಲನೂ. ಓಕೆ, ಈಗ ಒಮ್ಮೆ ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಬರ್ತಾ ಇದೆ. ಒಂದು ನಾವು ಇದು ಕಾಲಮ್ ವರೆ ಮಾಡೋವರೆಗೆ ಅಷ್ಟೇ ನೋಡಿ. ಓಕೆ,
ಒಮ್ಮೆ ಕಾಲಮ್ ನಾವು ಮಾಡುವವರೆಗೆ ಅಷ್ಟೇ, ಆಮೇಲೆ ತನ್ನಷ್ಟಕ್ಕೆ ಆಗ್ತಾ ಹೋಗುತ್ತೆ. ಸೊ ಇದನ್ನೀಗ ಕಾಪಿ ಮಾಡ್ತಾ ಹೋಗ್ಬೋದು. ಡೂಪ್ಲಿಕೇಟ್ ಮಾಡೋಣ, ಇಲ್ಲಿ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ಒಂದು ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಿದೆ ನೋಡಿ ಸ್ಪೇಸಸ್, ನಾನು ಅದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಫುಲ್ ಡಿಲೀಟ್ ಆಯ್ತು ಈಗ. ಸೊ ಇದಕ್ಕಿಂತ ಮೊದಲು ಕೂಡ ಹೇಳಿದ್ದೀವಿ ನಾವು ಗ್ಯಾಪ್ ಕೊಡಬೇಕು. ಹೇಗೆ ಕೊಡಬೇಕು? ಮಾರ್ಜಿನ್ ಕೊಡಬೇಕು. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಇದನ್ನು ನೀವು ಸೆಲೆಕ್ಟ್ ಮಾಡಿ ರೈಟಿಗೆ ಒಂದು 5 ಕೊಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಮಾರ್ಜಿನ್ ಅನ್ಸೆಲೆಕ್ಟ್ ಮಾಡಿ ರೈಟಿಗೆ 5 ಕೊಡ್ತಾ ಇದ್ದೀನಿ, ಲೆಫ್ಟಿಗೆ 5 ಕೊಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದು ಅಡ್ವಾನ್ಸಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಬರೀ ನಾನು ಲೆಫ್ಟಿಗೆ ಮಾತ್ರ ಕೊಡ್ತಾ ಇದ್ದೀನಿ 5. ಓಕೆ, ಈಗ ನೋಡಿ ಗ್ಯಾಪ್ ಬಂತ, ಸೇಮ್ ಸಿಮಿಲರ್ ಥರನೇ ಬರ್ತಾ ಇದೆ. ಓಕೆ, ಬೇಕಿದ್ರೆ ಜಾಸ್ತಿ ಕೊಡ್ಬೋದಿದ್ರೆ ನೀವು ಕೊಡ್ಕೋಬೋದು. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ನಿಮ್ಮ ಅಡ್ಜಸ್ಟ್ಮೆಂಟ್ ಥರ ಇರುತ್ತೆ ಅದು. ಓಕೆ, ಇದು ಕಂಪ್ಲೀಟ್ ಆಗಿದೆ. ಓಕೆ, ಕಂಪ್ಲೀಟ್ ಆದಮೇಲೆ ಇಲ್ಲಿ ನೀವು ಇದನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಅಲೈನ್ಮೆಂಟ್ ಯಾವ್ದಿದ್ರು ಕರೆಕ್ಟಾಗಿ ಬರಬೇಕು. ಇಲ್ಲಿ ನೋಡಿ ಅಲೈನ್ಮೆಂಟ್ ಕರೆಕ್ಟ್. ಇಲ್ಲಿ ನೀವು ಎಡಿಟ್ ಮಾಡುವಾಗ ನಿಮ್ಗೆ ಸ್ವಲ್ಪ ಆಚೆ ಈಚೆ ಆಗೋದು, ಯಾಕಂದರೆ ಇದು ಸ್ಕ್ರೀನ್ ಸ್ವಲ್ಪ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಪೇಸ್ ತಗೊಳುತ್ತೆ ಅಲ್ಲ, ಸೊ ಆ ರೀತಿ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿಗೆ ಬಂದು ಟೆಕ್ಸ್ಟ್ ಫಾರ್ಮೆಟಲ್ಲಿ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಅಡ್ವಾನ್ಸ್ ಅನಾಲಿಟಿಕ್ಸ್ ಅಂತ ಏನಿದೆ, ಇದು ಆಲ್ರೆಡಿ ನಾವು ಮಾಡಿದ್ದೀವಿ. ನಾನು ಮಾಡ್ತಾ ಇರಲಿಲ್ಲ, ಬಟ್ ಏನಂದರೆ ಕರೆಕ್ಟಾಗಿ ಅರ್ಥ ಆಗಬೇಕಂತ ಇನ್ನೊಮ್ಮೆ ನಾನು ಮಾಡ್ತಾ ಇರೋದು. ಸೊ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಓಕೆ, ಇದನ್ನು ಕೂಡ ಅಷ್ಟೇ ಕಾಪಿ ಮಾಡಿದ್ದೀನಿ. ಕಾಪಿ ಮಾಡಿ ಇಲ್ಲಿಗೆ ಬಂದು ಟೆಸ್ಟಲ್ಲಿ ಏನಿದೆ ನೋಡಿ, ಇಲ್ಲಿ ಬಂದು ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಪೇಜ್ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂತ. ನಾನು ಇಮೇಜಸ್ಸನ್ನು ನಾನು ಚೇಂಜ್ ಮಾಡಿಲ್ಲ, ಅದು ನೀವು ಮಾಡ್ಕೋಬೋದು. ಓಕೆ, ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಓಕೆ, ಇಲ್ಲಿ ಬೇಕಾದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದನ್ನು ಯಾವುದನ್ನು ಇದೇನಿದೆ ಅಪ್ಟಿಮೈಸ್ ಈಸ್ ಅಂತ ಇದೆ ನೋಡಿ, ಇಲ್ಲಿ ಫಂಡಮೆಂಟಲ್ ಮೇಲ್ಗಡೆ ಬಂದಿದೆ. ಸೊ ಇದು ಬೇಕಾದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟು ಸ್ಟೈಲ್ಗೆ ಬಂದು ಟೈಪೋಗ್ರಫಿಯಲ್ಲಿ ಬೇಕಿದ್ರೆ ಈ ರೀತಿ ನೀವು ಮಾಡ್ಕೋಬೋದು. ಓಕೆ, ಫಂಡಮೆಂಟಲ್ ಅಂತ ಫಂಡಮೆಂಟಲ್ ಮೇಲ್ಗಡೆ ಬರ್ತಾ ಇದೆಯಲ್ಲ, ಸೊ ಟೈಪೋಗ್ರಫಿಯಲ್ಲಿ ಬಂದು ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಕರೆಕ್ಟಾಗಿ ಬಂತು. ಜಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕೂಡ ಅಷ್ಟೇ, ವೆಬ್ ಅನ್ನೋದು ಲಾಸ್ಟ್ ಬರ್ತಾ ಇದೆ. ಸೊ ಇಲ್ಲಿ ನೀವು ಮಾಡುವಾಗ ಗೊತ್ತಾಗುತ್ತೆ, ಇದಾದರೂ ಕರೆಕ್ಟಾಗಿ ಬಂದಿದೆ. ಓಕೆ, 3 ಲೈನಲ್ಲಿ 3 ಲೈನ್ ಕರೆಕ್ಟಾಗಿ ಬಂದಿದೆ. ಓಕೆ, ಇಲ್ಲಿ ಬಂದು ನಾನು ಅಪ್ಡೇಟ್ ಮಾಡಿದ್ದೀನಿ. ಈಗ ಒಮ್ಮೆ ಇಲ್ಲಿ ರಿಫ್ರೆಶ್ ಮಾಡಿ ನೋಡೋಣ ಏನಾಗಿದೆ ಅಂತ. ನೋಡಿ ಈ ರೀತಿ ಬರ್ತಾ ಇದೆ, ಕರೆಕ್ಟಾಗಿ ಬಂದಿದೆ. ಬಟ್ ಇಲ್ಲಿ ಏನಿದೆ ಸ್ವಲ್ಪ ಗ್ಯಾಪ್ ಇದೆ. ಕರೆಕ್ಟಾ? ಗ್ಯಾಪ್ ಹೇಗೆ ಕೊಡ್ಕೋಬೇಕಂದ್ರೆ ಇಲ್ಲಿ 6 ಡಾಟಿಗೆ ಸೆಲೆಕ್ಟ್ ಮಾಡಿ, ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಏನಂದರೆ ನಾವು ಇಲ್ಲಿ 6 ಡಾಟಿಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಟೆಸ್ಟ್ ಮಾಡಿ ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂತ. ಇಲ್ಲಿ ಅನ್ಸೆಲೆಕ್ಟ್ ಮಾಡಿ ಮೊದಲು, ಈ ರೀತಿ ಬರ್ತಾ ಇದೆ. ಓಕೆ, ಈ ರೀತಿ ನೀವು ಮಾಡ್ಕೊಳ್ತಾ ಹೋಗಬಾರ್ದು. ಓಕೆ, ಇದನ್ನು ನಾವು 0ನ ಮಾಡ್ಕೊಳ್ಳೋಣ. ಏನಂದರೆ ಪ್ಯಾಡಿಂಗಲ್ಲಿ ಒಳಗಿಂದ ಕೊಡ್ತಾ ಇರೋದು ಇದು. ಓಕೆ, ಪ್ಯಾಡಿಂಗ್ ಅನ್ಸೆಲೆಕ್ಟ್ ಮಾಡಿ ಟಾಪಿಂದ ಕೆಳಗೆ ತರಬೇಕು. ಓಕೆ, ಒಂದು 60ಗೆ ಇಟ್ಬಿಡೋಣ. 60ಗೆ ಇಟ್ಬಿಟ್ಟು ಅಪ್ಡೇಟ್ ಮಾಡಿ ನೋಡಿ ಈ ರೀತಿ ಬರ್ತಾ ಇದೆ. ಇಲ್ಲಿ ನೋಡಿ ಈ ರೀತಿ ಗ್ಯಾಪ್ ಬಂತು, ಇಲ್ಲಿ ಕೂಡ ಈ ರೀತಿ ಗ್ಯಾಪ್ ಬಂದಿದೆ. ಓಕೆ, ಈ ರೀತಿ ಗ್ಯಾಪ್ ಬಂದ ಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇದು ಏನಿದೆ ನೋಡಿ, ಈಗ ಇದು ಡೂಪ್ಲಿಕೇಟ್ ಮಾಡಿದರೆ ಈ ರೀತಿ ಬರುತ್ತೆ. ಓಕೆ, ಏನು ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡಬೇಕು. ನೋಡಿ ಈ ರೀತಿ ಬರ್ತಾ ಇದೆ. ಓಕೆ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿ
ಈ ರೀತಿ ಬರ್ತಾ ಇದೆ, ಇಲ್ಲಿ ನೋಡಿ. ಓಕೆ, ಇಲ್ಲಿ ಕೆಳಗಡೆ ಗ್ಯಾಪ್ ಇದೆ, ಅದು ನಾವು ಕೊಡ್ಕೋಬಹುದು. ಸೊ ಇಲ್ಲಿ ನೀವು ಮಿನಿಮೈಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಬೇಕಿದ್ರೆ ನೀವು ಮೇಲ್ಗಡೆ ತಗೊಂಡು ಹೋಗ್ಬೋದು. ಸ್ವಲ್ಪ ಜಾಸ್ತಿ ಗ್ಯಾಪ್ ಬೇಡ ಅಂತ ಅನಿಸಿದ್ರೆ ಸ್ವಲ್ಪ ಮೇಲ್ಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಇದನ್ನು ಜಸ್ಟ್ ಇಟ್ಕೊಂಡು ಇದನ್ನು ಇಟ್ಕೊಂಡು ಇಲ್ಲಿ ಅನ್ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ, ಜಸ್ಟ್ ಇಷ್ಟು ಮಾಡಿದ್ರೆ ಆಯ್ತು ನೋಡಿ. ಇದು ಯಾಕೆ ನಾನು ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗಬೇಕು ಯಾವ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. 20ಗೆ ಇಟ್ಬಿಡೋಣ ನೋಡಿ, ಬಂತಾ? ಅದೇ ರೀತಿ ಬಂತ ಈಗ ನೋಡಿ. ಇದು ಲೈನ್ಸ್ ಏನಿದೆ ಸ್ವಲ್ಪ ಗ್ಯಾಪ್ ಇದೆ. ಓಕೆ, ಬೇಕಿದ್ರೆ ಕೊಟ್ಕೋಬಹುದು ನೀವು, ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ, ನಾನು ಬರೀ 5ಗೆ ಇಟ್ಟಿದ್ದೀನಿ, ನೀವು 6, 8 ಏನು ಬೇಕಾದ್ರೂ ಕೊಡ್ಬೋದು. ಓಕೆ, ಕೆಳಗಿಂದ ಈಗ ಇದರದ್ದು ಕೆಳಗೆ ನನ್ಗೆ ಗ್ಯಾಪ್ ಬೇಕು, ಯಾವುದು ಇದರದ್ದು ಕೆಳಗೆ. ಸೊ ಏನು ಮಾಡ್ಬೇಕಂದ್ರೆ ಇಲ್ಲಿ 6 ಡಾಟಿಗೆ ಸೆಲೆಕ್ಟ್ ಮಾಡಿದ್ದೀನಿ. ಬಾಟಮ್ ಏನಿದೆ ನೋಡಿ, ಕರೆಕ್ಟಾಗಿ ನೋಡಿ, ಬಾಟಮಲ್ಲಿ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನೋಡಿ. ಒಂದು 60ಗೆ ಇಟ್ಬಿಡೋಣ. 60ಗೆ ಇಟ್ಟು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಗ್ಯಾಪ್ ಬಂತಾ? ಇಲ್ಲಿ ಕೂಡ ಕೆಳಗಡೆ ಗ್ಯಾಪ್ ಬಂತ ಈಗ ನೋಡಿ, ಇಷ್ಟೇ ಇರೋದು. ಓಕೆ, ಇದು ಪೋರ್ಷನ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಈಸಿ ಇದೆ, ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ಬೇಕಿದ್ರೆ ನೀವು ಚೇಂಜಸ್ ಮಾಡ್ಕೊಳ್ತಾ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಈಗ ಈ ಪೋರ್ಷನ್ ನಾವೀಗ ಆಲ್ರೆಡಿ ನಾವು ಕವರ್ ಮಾಡಿ ಆಗಿದೆ. ಓಕೆ, ಈ ಪೋರ್ಷನ್ ನಾವು ಆಲ್ರೆಡಿ ಮಾಡಿ ಆಗಿದೆ. ಈಗ ನೆಕ್ಸ್ಟ್ ಯಾವುದಂದ್ರೆ ಈ ಪೋರ್ಷನ್ ನಾವು ಮಾಡಬೇಕು. ಓಕೆ, ಇಲ್ಲಿ ಅನಲೈಸ್ ಮಾಡಬೇಕು. ಸೆಕ್ಷನ್ ಇದೆ, 3 ಕಾಲಮ್ ಇದೆ. ಇದು ನಾನು ಆಲ್ರೆಡಿ ಹೋಮ್ ಪೇಜಲ್ಲಿ ನಾವು ಮಾಡಿ ಆಗಿದೆ, ಬಟ್ ಆದರೂ ಇನ್ನೊಮ್ಮೆ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇನ್ನೊಮ್ಮೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಈಗ ಕರೆಕ್ಟಾಗಿ ಗೊತ್ತಾಗಬೇಕಂತ. ಓಕೆ, ಸೊ ಇಲ್ಲಿ ಏನು ಬೇಕಾಗಿರೋದು, ಇದು ಇಮೇಜ್, ಇದು ಹೆಡ್ಡಿಂಗ್, ಇದು ಟೆಕ್ಸ್ಟ್ ಎಡಿಟರ್. ಓಕೆ, ನಾವು ತಗೊಳ್ಳೋಣ ಈಗ ಒಂದು ಸ್ಟ್ರಕ್ಚರ್ ತಗೊಳ್ಳೋಣ. 3 ಸೆಕ್ಷನ್ ಇದೆ, ತಗೊಳ್ಳೋಣ ಈಗ ಸ್ಟ್ರಕ್ಚರ್. ಓಕೆ, ಇದನ್ನು ತಗೊಂಡು ಮೊದಲು ಬೇಕಾಗಿರೋದು ಇಮೇಜ್ ಹಾಕಿದ್ದೀನಿ. 9 ಡಾಟಿಗೆ ಕ್ಲಿಕ್ ಮಾಡಿ ಇನ್ನೊಂದು ಬೇಕಾಗಿರೋದು ಹೆಡ್ಡಿಂಗ್, ಅದು ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಟೆಕ್ಸ್ಟ್ ಎಡಿಟರ್, ಅದು ಕೂಡ ನಾವು ತಗೊಂಡಿದ್ದೀವಿ. ಸೊ ಇಮೇಜಿಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಚೂಸ್ ಇಮೇಜ್ ಅಂತ ಮಾಡಿ, ಇಲ್ಲಿ ಆಲ್ರೆಡಿ ನಾವು ಮುಂಚೆ ಮಾಡಿದ್ರೆ ನಮ್ಮ ಹತ್ರ ಇರುತ್ತೆ. ಓಕೆ, ಸೊ ಅದನ್ನು ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಇಮೇಜ್ ರೆಸೊಲ್ಯೂಷನಲ್ಲಿ ಹೋಗಿ ಕಸ್ಟಮ್ಗೆ ಹೋಗಿ ಇಲ್ಲಿ 100 ಅಂತ ಮಾಡಿ ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬರ್ತಾ ಇದೆ. ಈ ರೀತಿ ಬಂದ ಮೇಲೆ ಇದನ್ನು ಲೆಫ್ಟಿಗೆ ಅಲೈನ್ಮೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಕೂಡ ಅಷ್ಟೇ ಲೋಕಲ್ ಸರ್ಚ್ ಏನಿದೆ ಇದನ್ನು ನಾನು ಕಾಪಿ ಮಾಡಿ ಇಲ್ಲಿ ಬಂದು ಇಲ್ಲಿ ಕಂಟೆಂಟಲ್ಲಿ ನಾನು ಇದನ್ನು ಚೇಂಜ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಕೂಡ ಅಷ್ಟೇ, ಇದನ್ನು ನಾನು ಕಾಪಿ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಟೆಕ್ಸ್ಟ್ ಫಾರ್ಮೆಟಲ್ಲಿ ಹೋಗಿ ಇಲ್ಲಿ ನಾನು ಇದನ್ನು ಚೇಂಜ್ ಮಾಡಿದ್ದೀನಿ. ಸೊ ಇದು ಹೇಗೆ ಬರ್ತಾ ಇದೆ, ಒಂದೇ ಇದರಲ್ಲಿ ಬರ್ತಾ ಇದೆ, ಹಾಗೂ ಟೈಪೋಗ್ರಫಿ ಕೂಡ ಚೇಂಜಸ್ ಇದೆ. ಸೊ ಇಲ್ಲಿ ಟೈಪೋಗ್ರಫಿಗೆ ನಾವು ಬಂದು ಇಲ್ಲಿ ಮೊದಲು ನಾವು ಫಾಂಟನ್ನು ಚೇಂಜ್ ಮಾಡೋಣ. ನಾವು ಯೂಸ್ ಮಾಡ್ತಿರೋದು ರೊಬೋಟೋ. ಓಕೆ, ರೊಬೋಟೋವನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಈಗ. ಸೊ ಒಂದೇ ಲೈನಲ್ಲಿ ಬರ್ತಾಯಿದೆ. ಒಂದೇ ಲೈನಲ್ಲಿ ಬರಬೇಕಂದ್ರೆ ಇಲ್ಲಿ ಸೈಜ್ ಏನಿದೆ ನೋಡಿ, ಅದನ್ನು ನಾವು ಇಷ್ಟಾಗಿ ತಗೊಂಡು ಹೋಗೋಣ. ಹಾಗೂ ಇದು ಈ ಸೈಡ್ ಇದೆ, ಲೆಫ್ಟಲ್ಲಿ ಇದೆ. ಓಕೆ, ಮಿಡ್ಲಿಗೆ ತರುವ ಅವಶ್ಯಕತೆ ಇಲ್ಲ. ಸೊ ನಾನು ಇದನ್ನು 20ಕ್ಕೆ ಇಡೋಣ. 20ಕ್ಕೆ ಇಡ್ತಾ ಇದ್ದೀನಿ. 20ಕ್ಕೆ ಇಟ್ಟು ಒಮ್ಮೆ ನೋಡೋಣ ಹೇಗೆ ಬರ್ತಿದೆ ಅಂತ ನೋಡಿ. ಈ ರೀತಿ ಬರ್ತಾ ಇದೆ. ಸೊ ಈ ರೀತಿ ಬರ್ತಾ ಇದೆ. ಓಕೆ, ಬ್ಯಾಕ್ಗ್ರೌಂಡು ಕಲರ್ ಚೇಂಜ್ ಇದೆ, ಅದನ್ನೀಗ ನಾವು ಮಾಡ್ತಾ ಹೋಗೋಣ ಹೇಗಂತ. ಸೊ ಬೇಕಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು, ಈ ರೀತಿ ಆಗಿದೆ. ಈ ರೀತಿ ಆದಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿಗೆ ಬಂದು ಕಲರ್ ಜಿಲ್ಲೆಗೆ ಹೋಗಿ ಇಲ್ಲಿ ಬ್ಯಾಕ್ಗ್ರೌಂಡ್ ನಾವು ಏನಿದೆ ನೋಡಿ, ಇದನ್ನು ನಾವು ಕಾಪಿ ಮಾಡೋಣ. ಕಲರ್ ಬಂದು ಇಲ್ಲಿಗೆ ಬಂದು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಕಲರ್ ಟೈಪಲ್ಲಿ ಸೆಲೆಕ್ಟ್ ಮಾಡಿ ಕಲರಲ್ಲಿ ನಾವು ಇದನ್ನು ಪೇಸ್ಟ್ ಮಾಡೋಣ. ಓಕೆ, ಕಲರ್ ಈಗ ಆಫ್ ವೈಟ್ ಆಗಿದೆ. ಓಕೆ, ಇಷ್ಟ ಆಯ್ತಲ್ಲ. ಈಗ ನೆಕ್ಸ್ಟ್ ಅಂದರೆ ಇದನ್ನು ಮಾಡಬೇಕು. ಈಗ ಇದನ್ನು ಮಾಡಬೇಕಂದ್ರೆ ಜಸ್ಟ್ ಇದನ್ನು ಡುಪ್ಲಿಕೇಟ್ ಮಾಡಿದರೆ ಆಯ್ತು ಅಷ್ಟೇ ನೋಡಿ. ಈ ರೀತಿ ಇನ್ನೊಂದು ಕೂಡ ಅಷ್ಟೇ ಡುಪ್ಲಿಕೇಟ್ ಮಾಡಿ ಉಳಿದದ್ದು ಯಾವುದೆಲ್ಲ ಇದೆ ಕಾಲಮ್ಸ್ ಅದನ್ನು ನಾನು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ಬರ್ತಾ ಇದೆ. ಇಲ್ಲಿ ನಾವು ಇಮೇಜನ್ನು ಕೂಡ ನಾವು ಚೇಂಜಸ್ ಮಾಡ್ಕೋಬೋದು. ಅಲ್ಲಿ ಯಾವ ಇಮೇಜಸ್ ಇದೆ ಈ ರೀತಿಯೊಂದು ಗ್ಲೋಬಲ್ ಆಗಿದೆ, ಗ್ಲೋಬಲ್ ಥರ ಇದೆ. ಸೊ ಅದನ್ನು ನಾವು ಸರ್ಚ್ ಮಾಡೋಣ ಎಲ್ಲಿದೆ ಅಂತ. ಸೊ ಇಲ್ಲಿದೆ, ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಬರ್ತಾ ಇದೆ. ಓಕೆ, ಬೇಕಿದ್ರೆ ಇದು ಕೂಡ ನೀವು ಚೇಂಜಸ್ ಮಾಡ್ಕೋಬೋದು. ಯಾವುದು ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿ ಮಾಡಿ ಇಲ್ಲಿಗೆ ಬಂದು
ಚೇಂಜ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಚೇಂಜಸ್ ಮಾಡ್ಬೋದಿದ್ರೆ ನೀವು ಮಾಡ್ಕೋಬೋದು. ಇದು ಆಲ್ರೆಡಿ ನಾನು ಮಾಡಿ ಆಗಿದೆ, ಬಟ್ ಆದ್ರೂ ನಾವು ಮಾಡ್ತಾ ಇದ್ದೀನಿ ಈಗ. ಓಕೆ, ಇಲ್ಲಿ ಟೆಸ್ಟಿಗೆ ಕೊಟ್ಟು ಬಿಡೋಣ. ಓಕೆ, ಈ ರೀತಿ ಬರ್ತಾ ಇದೆ. ಇದು ಕೂಡ ಅಷ್ಟೇ ಚೇಂಜ್ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಚೂಸ್ ಇಮೇಜ್ ಅಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಈ ರೀತಿ ಚೇಂಜಸ್ ಆಗಿದೆ. ಓಕೆ, ಇದು ಕೂಡ ಅಷ್ಟೇ, ಇಲ್ಲಿ ಲಿಂಕ್ ಬಿಲ್ಡಿಂಗ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಚೇಂಜಸ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿಗೆ ಬಂದು ಟೆಸ್ಟಿಗೆ ಬಂದು ಚೇಂಜಸ್ ಮಾಡಿದ್ದೀನಿ. ಓಕೆ, ಈ ರೀತಿ ಆಗಿದೆ. ಈಗ ನನಗೆ ಅಂದರೆ ಇನ್ನೊಂದು ಪೋರ್ಷನ್ ಬೇಕು. ಸೊ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಈ ರೀತಿ ಬರ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಗ್ಯಾಪ್ ಅಂತ ಅನಿಸ್ಬೋದು, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ. ಸೊ ಏನು ಅಂದರೆ ಮೊದಲೇ ನಾವು ಹೇಳಿರುವ ಹಾಗೆ ಯಾವ ರೀತಿ ಗ್ಯಾಪ್ ಕೊಡೋದಂದರೆ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ಗೆ ಬಂದು ಇದನ್ನು ಅನ್ಚೆಕ್ ಮಾಡಿ ಟಾಪ್ ಇಂದ ಸ್ವಲ್ಪ ಕೆಳಗೆ ತಂದರೆ ಆಯ್ತು ಅಷ್ಟೇ. ನೋಡಿ ಈ ರೀತಿ. ಓಕೆ, ನಾನೊಂದು 40ಗೆ ಇಡೋಣ. ಓಕೆ, 40ಗೆ ಇಟ್ಟು ಇಲ್ಲಿ ನೋಡಿ, ಈಗ ನೋಡಿ ಗ್ಯಾಪ್ ಆಗಿದೆ. ಇದು ನೀವು ಚೇಂಜ್ ಮಾಡಿದರೆ ಅದು ಅಷ್ಟೇ. ಇದು ಕೆಳಗಿದ್ದು ನೀವು ಏನಿದೆ ನೋಡಿ ಚೇಂಜಸ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟೇ ಇರುತ್ತೆ. ಇದು ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಬೇಕಿದ್ರೆ ಈಗ ಇಲ್ಲಿ ಗ್ಯಾಪ್ ಇದೆ ಅಲ್ಲ. ಸೊ ಏನು ಮಾಡಬೇಕಂದ್ರೆ ಮಿನಿಮೈಸ್ ಮಾಡಿ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಇದನ್ನು ನಾವು ಮೊದಲು ಅನ್ಚೆಕ್ ಮಾಡೋಣ. ಪ್ಯಾಡಿಂಗ್ ಅದು ಟಾಪಿಂದ ಸ್ವಲ್ಪ ಕೆಳಗೆ ತರೋಣ. ನೋಡಿ ಈ ರೀತಿ 40ಗೆ ಇಟ್ಬಿಡೋಣ. ಓಕೆ, ನೋಡಿ ಗ್ಯಾಪ್ ಆಯ್ತಲ್ಲ. ಇಷ್ಟೇ ಇರೋದು. ಮೇನ್ ಆಗಿ ಬೇಕಾಗಿರೋದು ಇಲ್ಲಿ ಯಾವ ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಬ್ಯಾಕ್ಗ್ರೌಂಡ್ ಇಂದ ಏನಾದರೂ ನಾಯ್ಸ್ ಬಂದರೆ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ. ಸೊ ಇಲ್ಲಿಗೆ ಬಂದಿದೆ. ಓಕೆ, ಈಗ ನಮಗೆ ನೆಕ್ಸ್ಟ್ ಏನು ಬೇಕಂದ್ರೆ ಇಲ್ಲಿ ನಮಗೆ ನೆಕ್ಸ್ಟ್ ಏನು ಬೇಕಾಗಿರೋದಂದ್ರೆ ಬಟನ್ಸ್. ಓಕೆ, ಬಟನ್ಸ್ ಹೇಗೆ ಇದು ಮಾಡೋದಂದ್ರೆ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಈ ಕಾಲಮ್ ನಾನು ಇಲ್ಲಿ ತಗೊಳ್ತಿದ್ದೀನಿ. ಇಲ್ಲಿ ನಾನು ಬಂದು 9 ಡಾಟಿಗೆ ಸೆಲೆಕ್ಟ್. ನಮಗೆ ಇಲ್ಲಿ ಈಗ ಬೇಕಾಗಿರೋದು ನಮಗೆ ಬಟನ್ಸ್. ಓಕೆ, ಬಟನ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ತಗೊಂಡು 2 ಸ್ಟ್ರಕ್ಚರ್ ಇರೋದು ನಾನು ತಗೊಂಡಿದ್ದೀನಿ. ಸೊ ಇಲ್ಲಿ ಬಂದು ಬಟನ್ಸ್ ಅಂತ ಆಪ್ಷನ್ ಸಿಗುತ್ತೆ, ಅದನ್ನು ನಾನು ಇಲ್ಲಿ ಡ್ರ್ಯಾಗ್ ಅಂಡ್ ಡೌನ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಕೂಡ ಅಷ್ಟೇ ಡ್ರ್ಯಾಗ್ ಮಾಡಿದರೆ ಅಷ್ಟೇ. ಸೊ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಬಂದು ಸೆಂಟರ್ ಈ ಸೈಡ್ ಮಾಡ್ತಿದ್ದೀನಿ ಲೆಫ್ಟಿಗೆ. ಓಕೆ, ಸೊ ಈ ರೀತಿ ಆಗಿದೆ ಈಗ. ಓಕೆ, ಇಲ್ಲಿ ಬೇಕಿದ್ರೆ ಮೊದಲೇ ನಾವು ಗ್ಯಾಪ್ ಕೊಟ್ಟು ನೋಡೋಣ. ಓಕೆ, ಇಲ್ಲಿ ಅನ್ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಕೆಳಗೆ ತಂದರೆ ಆಯಿತು ಅಷ್ಟೇ. ಓಕೆ, ಸೊ ಒಂದು 40ಗೆ ಇಟ್ಬಿಡೋಣ. ಓಕೆ, ಈ ರೀತಿ ಆಗಿದೆ. ಸೊ ನೆಕ್ಸ್ಟ್ ಇದು ಏನಿದೆ ಟೆಸ್ಟ್ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿಗೆ ಬಂದು ಕಂಟೆಂಟಲ್ಲಿ ಹೋಗಿ ಇಲ್ಲಿ ನಾನು ಇಲ್ಲಿ ಚೇಂಜಸ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಇಲ್ಲಿಗೆ ಬಂದು ಇಲ್ಲಿ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿಗೆ ಬಂದು ಚೇಂಜ್ ಮಾಡಿದ್ದೀನಿ. ಓಕೆ, ಈ ರೀತಿ ಆಗಿದೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಸ್ಟ್ ಕಲರ್ ವೈಟ್ ಇದೆ ಹಾಗೂ ನಾರ್ಮಲ್ ಸ್ಟೇಟಲ್ಲಿ ಪರ್ಪಲ್ ಥರ ಇದೆ. ಮೊದಲು ಇದನ್ನು ನಾವು ಮಾಡ್ತಾ ಹೋಗೋಣ. ಓಕೆ, ಹೇಗೆ ಅಂತ. ಸೊ ಏನು ಮಾಡಬೇಕಂದ್ರೆ ಕಲರ್ ಜಿಲ್ಲೆಗೆ ಬಂದು ಈ ಕಲರ್ ಏನಿದೆ ನೋಡಿ, ಇದು ಓವರ್ ಹೋಗುವಾಗ ಬೇರೆ ಚೇಂಜ್ ಆಗುತ್ತೆ. ಸ್ವಲ್ಪ ಇಲ್ಲಿ ನೋಡ್ಕೋಬೇಕು ನಾವು. ಸೆಲೆಕ್ಟ್ ಮಾಡುವಾಗ ನೋಡೋಣ ಇದು ಸೆಲೆಕ್ಟ್ ಆಗಿದೆ ಇಲ್ಲ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಬಂದು ನಾರ್ಮಲ್ ಸ್ಟೇಟಲ್ಲಿ ಟೆಸ್ಟ್ ಕಲರ್ ವೈಟ್ ಇರೋದ್ರಿಂದ ಬ್ಯಾಕ್ಗ್ರೌಂಡು ಏನಿದೆ ಕಲರ್ ನೋಡಿ ಒಮ್ಮೆ ಇದನ್ನು ಮಾಡಿ ನೋಡೋಣ. ಇಲ್ಲೇ ಇದು ಆ ರೀತಿ ಬರ್ತಾ ಇಲ್ಲ. ಓಕೆ, ಸೊ ನಾವೇ ತಗೊಳ್ಳೋಣ. ಯಾವ ರೀತಿ ಅಂದರೆ ಪರ್ಪಲ್ ಇದೆ. ಪರ್ಪಲನ್ನು ಹೇಗೆ ತಗೊಳ್ಬೇಕಂದ್ರೆ ಸ್ವಲ್ಪ ಇಲ್ಲಿ ನೋಡ್ಕೊಂಡು ಬರೋಣ. ಓಕೆ, ಪರ್ಪಲ್ ಥರ ಇದೆ ಅಲ್ಲ.
ಇನ್ನೊಮ್ಮೆ ಟ್ರೈ ಮಾಡೋಣ ಕಾಪಿ ಆಗುತ್ತಾ ಇಲ್ವಾ ಅಂತ. ಒಂದೇ ಕಲರ್ ಇದ್ರೆ ಇಮಿಡಿಯೇಟ್ ಆಗುತ್ತೆ, ಇದು ಎರಡೆರಡು ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಅಲ್ಲ, ಸೊ ಹಾಗಾಗಿ ಓಕೆ ನೋಡೋಣ ಈಗ. ನೋಡಿ ಬಂದಿದೆ ಈಗ. ಓಕೆ ಈ ರೀತಿ ಬಂದಿದೆ, ಬಟ್ ಹೂವರ್ ಆಗುವಾಗ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ನಾವು ತೆಗೆದು ಬಿಡೋಣ ಹೇಗೆ ಅಂತ. ಓಕೆ ಕಾಪಿ ಮಾಡಿದ್ದೀನಿ. ಹೂವರಿಗೆ ಬಂದು ಕಲರ್ ನಾನು ಇಲ್ಲಿ ಚೇಂಜಸ್ ಮಾಡ್ತಿದ್ದೀನಿ. ಓಕೆ ನೋಡಿ ಇಲ್ಲಿ ಚೇಂಜಸ್ ಆಗಿದೆ. ಬಟ್ ಏನು ಕೊಡ್ಬೇಕಂದ್ರೆ ಬಾರ್ಡರ್ ರೇಡಿಯಸ್ ಕೊಡಬೇಕು. ಓಕೆ ರೇಡಿಯಸ್ ನಾವು ಕೊಡ್ತಾ ಹೋಗೋಣ, ಒಂದು 20ಕ್ಕೆ ಇಟ್ಬಿಡೋಣ. ಪ್ರಾಕ್ಟೀಸ್ ಇದೆ ಅಷ್ಟೇ, ಗೊತ್ತಾಯ್ತಾ? ಪ್ರಾಕ್ಟೀಸ್ ಮಾಡಿದರೆ ಇದು ಗೊತ್ತಾಗುತ್ತೆ ಹೇಗಂತ. ನೋಡಿ ಈ ರೀತಿ ಆಗಿದೆ ಈಗ. ಓಕೆ ಇಲ್ಲಿ ಬೇರೆ ರೀತಿ ಇದೆ, ಸೊ ಇದನ್ನು ಕೂಡ ಮಾಡ್ತಾ ಹೋಗೋಣ. ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಬಂದು ನಾರ್ಮಲ್ ಸ್ಟೇಟಲ್ಲಿ ವೈಟೇ ಇದೆ ಕಲರ್. ನಾರ್ಮಲ್ ಸ್ಟೇಟಲ್ಲಿ ಮೊದಲು ಆರೆಂಜ್ ಆಗಿದೆ, ಆಮೇಲೆ ಪಿಂಕ್ ಇದೆ. ಓಕೆ ಮೊದಲು ಏನು ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ನಾರ್ಮಲ್ ಸ್ಟೇಟಲ್ಲಿ ಆರೆಂಜ್ ಬರುತ್ತೆ. ಸೊ ಆರೆಂಜ್ ಎಲ್ಲಿದೆ? ಇನ್ನೊಮ್ಮೆ ಟ್ರೈ ಮಾಡಿ ನೋಡೋಣ. ಕಲರ್ ಜಿಲ್ಲೆಗೆ ಬಂದು ಕಾಪಿ ಆಗುತ್ತಾ ಇಲ್ಲ ಅಂತ ನೋಡ್ಕೊಳ್ಬೋಣ ಒಮ್ಮೆ. ಇದಲ್ಲ ಕಲರ್, ನಮ್ಗೆ ಬೇಕಾಗಿರೋದು ಆರೆಂಜ್. ಎಸ್ ಆರೆಂಜ್ ಈ ರೀತಿ ಬರ್ತಾ ಇದೆ. ಇದೆರಡು ಕಲರ್ ಇದ್ರೆ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಓಕೆ ಮೇಲೆ ತಗೊಂಡು ಹೋಗೋಣ, ಆಗುತ್ತೆ ಅಂತ ನೋಡೋಣ ಒಮ್ಮೆ. ಸೊ ಕಾಪಿ ಮಾಡಿದ್ದೀನಿ, ನೋಡೋಣ. ಹೋಗಿ ಇಲ್ಲ ಬರ್ತಾ ಇಲ್ಲ. ನಾವೇನು ಆರೆಂಜ್ ತರ ಕೊಟ್ಬಿಡೋಣ. ಓಕೆ ಆರೆಂಜ್ ಆದ್ಮೇಲೆ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಬೇರೆ ಕಲರ್. ಅದನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ ಜಸ್ಟ್ ಇಲ್ಲಿ ಬಂದು ಕಾಪಿ ಮಾಡಿ ಹೂವರ್ ಎಫೆಕ್ಟ್. ಓಕೆ ಹೂವರಿಗೆ ಬಂದು ಇಲ್ಲಿ ಕಲರ್ ಅಂತ ಏನಿದೆ ನೋಡಿ, ಜಸ್ಟ್ ಅದನ್ನು ಚೇಂಜ್ ಮಾಡಿದ್ರೆ ನೋಡಿ ಚೇಂಜ್ ಆಗಿದೆ. ಓಕೆ ಚೇಂಜ್ ಆದಮೇಲೆ ಬಾರ್ಡರ್ ರೇಡಿಯಸ್ ಅಂತ ಬರುತ್ತೆ, ಜಸ್ಟ್ 20ಗೆ ಇಟ್ಬಿಡೋಣ. ಅಲ್ಲಿಗೆ ನಾವು 20 ಇಟ್ಟಿದ್ದೀವಿ, ಸೊ ಇದು ಕೂಡ ನಾವು 20ಗೆ ಇಡಬೇಕು. ಓಕೆ ನೋಡಿ ಈ ರೀತಿ ಸಿಂಪಲ್, ಜಾಸ್ತಿ ಏನೂ ಮಾಡಿಲ್ಲ ನಾನು, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಷ್ಟೇ. ನೋಡಿ ಈ ರೀತಿ ಸಿಂಪಲ್ ಅಲ್ಲಿ ವಿದೌಟ್ ಎನಿ ಕೋಡಿಂಗ್ ಎಷ್ಟು ಮಾಡಲಿಕ್ಕೆ ಆಗುತ್ತೆ ಎಲಿಮೆಂಟ್ರಲ್ಲಿ. ವರ್ಡ್ ಪ್ರೆಸ್ಸಲ್ಲಿ ಈ ರೀತಿ ವೆಬ್ಸೈಟ್ ಡಿಸೈನಿಂಗ್ ಆಗುತ್ತೆ. ಓಕೆ ನೆಕ್ಸ್ಟ್ ಇಲ್ಲಿ ಬೇಕಾಗಿರೋದು ನಮಗೆ ಇದು ಕೆಲವೊಂದು CS ಎಲ್ಲ ಯೂಸಸ್ ಮಾಡಿದ್ದಾರೆ, CSS ಎಲ್ಲ. ಸೊ ನಾವೀಗ ಅದು ಇಷ್ಟು ಡೀಪ್ ಆಗಿ ಹೋಗ್ಲಿಕ್ಕಿಲ್ಲ ಈಗ. ಓಕೆ ನಮ್ಗೆ ಬೇಕಾಗಿರೋದು ಈಗ ಬರೀ ಟೆಸ್ಟಿಮೋನಿಯಲ್, ಇದಕ್ಕೆ ಟೆಸ್ಟಿಮೋನಿಯಲ್ಸ್ ಅಂತ ಹೇಳ್ತಾರೆ. ಓಕೆ ಅಂದರೆ ಕಸ್ಟಮರ್ದ ರಿವ್ಯೂಸ್ ಎಲ್ಲ, ಅದು ಹೇಗೆ ಅಂತ ಒಮ್ಮೆ ನೋಡ್ಕೊಂಬಾರ ಯಾವುದೆಲ್ಲ ಆಪ್ಷನ್ ನಮಗೆ ಸಿಗುತ್ತೆ ಅಂತ. ಓಕೆ ಒಂದು ಬಾಕ್ಸ್ ತಗೊಳ್ಳೋಣ. ಈಗ ಬಾಕ್ಸ್ ತಗೊಂಡು ಇದನ್ನು ಮೊದಲೇ ನಾವು ಟಾಪಿಂದ ಸ್ವಲ್ಪ ಕೆಳಗೆ ತಂದುಬಿಡೋಣ. ಓಕೆ ಫೋರ್ಟಿಗೆ ಇಟ್ಬಿಡೋಣ. ಓಕೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಜಸ್ಟ್ ಒಂದು ಬರಿಬೇಕು ಟೆಸ್ಟಿಮೋನಿಯಲ್ಸ್ ಅಂತ. ನೋಡಿ ಟೆಸ್ಟಿಮೋನಿಯಲ್ ಇದೆ, ಕ್ಯಾರಜಲ್ ಇದೆ, ರಿವ್ಯೂಸ್ ಇದು ಬೇರೆ ಇದೆ. ಸೊ ನಾನು ಇದು ಕ್ಯಾರಜಲ್ ತಗೊಳ್ತಿದ್ದೀನಿ. ಈಗ ಕ್ಯಾರಜಲ್ ತಗೊಂಡು ನೋಡಿ ಈ ರೀತಿ ಬರ್ತಾ ಇದೆ. ಓಕೆ ಇಲ್ಲಿ ನಿಮಗೆ ಮೂರು ಪೋರ್ಷನ್ ಕೊಟ್ಟಿದ್ದಾರೆ ಈಗ. ಓಕೆ ಐಟಮ್ ನಂಬರ್ 1, ಐಟಮ್ ನಂಬರ್ 2, ಐಟಮ್ ನಂಬರ್ 3 ಅಂತ. ಸೊ ಇದನ್ನು ನಾವು ಹೇಗೆ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋಗೋಣ. ಓಕೆ ಇಲ್ಲಿ ಬೇಕಿದ್ರೆ ಇಲ್ಲಿ ಒಂದು ಹೆಡ್ಡಿಂಗ್ ಕೊಟ್ಟಿದ್ದಾರಲ್ಲ, ಸೊ ಇದು ನಾವು ಮೇಲ್ಗಡೆ ಈ ಪೋರ್ಷನ್ ಎಲ್ಲ ಹಾಕ್ಬಿಡೋಣ. ಓಕೆ ಇಲ್ಲಿ ತಗೊಂಡು ಇಲ್ಲಿ ನಾವು ತಗೊಳ್ಳೋಣ. ಓಕೆ ಇದು ತಗೊಂಡು ಅವರ್ ಕಸ್ಟಮರ್ಸ್ ಅಂತ ಒಂದು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಸ್ಟೈಲಿಗೆ ಬಂದು ಮಿಡ್ಲಲ್ಲಿ ತಗೊಳ್ಳೋಣ. ಓಕೆ ಸೊ ಈ ರೀತಿ ಆಗಿದೆ. ಓಕೆ ನೆಕ್ಸ್ಟ್ ಇದರದ್ದು ಕಲರ್ ಒಂದು ತೆಗೆದುಬಿಡೋಣ. ಕಲರ್ ನಾನು ಕಾಪಿ ಮಾಡಿದ್ದೀನಿ. ಕಲರ್ ಕಾಪಿ ಮಾಡಿ ಇಲ್ಲಿಗೆ ಬಂದು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ನೋಡಿ, ಕಲರ್ ನಾನು ಇಲ್ಲಿ ತೆಗಿತಿದ್ದೀನಿ. ಓಕೆ ನೋಡಿ ಈ ರೀತಿ ಆಗಿದೆ.
ನೆಕ್ಸ್ಟ್ ಇದರದ್ದು ಕೂಡ ಅಷ್ಟೇ, ಟೈಪೋಗ್ರಫಿಗೆ ಬಂದು ಯಾವುದು ನಿಮ್ಮದು ಬೇಕಿರೋದು ಈಗ ರೊಬೋಟು. ಓಕೆ, ರೊಬೋಟು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ರೊಬೋಟು ಸೆಲೆಕ್ಟ್ ಮಾಡಿ ಸೈಜ್ ಬೇಕಿದ್ರೆ ಚೇಂಜಸ್ ಮಾಡ್ಕೋಬಹುದು, ಬಟ್ ನಾನು ಚೇಂಜಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಕ್ಕೆ. ಓಕೆ, ಚೇಂಜಸ್ ನಾನು ಮಾಡ್ಕೊಳ್ತಾ ಇಲ್ಲ ಈಗ. ಓಕೆ, ಇಲ್ಲಿ ಬಂದು ನಾನು ವೈಟ್ ಮಾಡ್ತಾ ಇದ್ದೀನಿ. ವೈಟ್ ಬಂದು ಇಲ್ಲಿಗೆ ನಾವು ನೋಡ್ತಾ ಹೋಗೋಣ. ಈಗ ಐಟಮ್ ನಂಬರ್ 1 ಅಂತ ಏನಿದೆ ನೋಡಿ, ಇದೆಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ ನಿಮಗೆ. ಅಂದರೆ ಕಂಟೆಂಟ್ ಏನು, ಯಾವ ರೀತಿ ಬರ್ತದೆ, ಇಮೇಜ್ ಬೇಕಿದ್ರೆ ಇಮೇಜ್ ಕೂಡ ನೀವು ಹಾಕೋಬಹುದು. ಓಕೆ, ಜಸ್ಟ್ ಒಂದು ಮಾಡ್ತಾ ಹೋಗೋಣ. ಓಕೆ, ಒಂದು ಈಗನೇ ಬರೆದು ಬಿಡೋಣ. ಓಕೆ, ಈಗ ನಾರ್ಮಲ್ ಆಗಿ ಈಗ ChatGPT ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅಲ್ಲಿಂದಾನೇ ಒಂದು ತೆಗೆದು ಬಿಡೋಣ. ಓಕೆ, ಒಂದು ಪ್ರಾಂಪ್ಟ್ ಹಾಕಿದ್ದೀನಿ, ಸೊ ಒಂದು 2 ಲೈನ್ ತೆಗೆದು ಬಿಡೋಣ. ಓಕೆ, ಜಸ್ಟ್ ಒಂದು ಪ್ರಾಕ್ಟೀಸಿಗೆ ಅಷ್ಟೇ. ಇದು ನಾನು ಇಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಿ ಚೂಸ್ ಇಮೇಜಲ್ಲಿ ಇಮೇಜ್ ಬೇಕಿದ್ರೆ ನೀವು ಹಾಕೋಬಹುದು, ಯಾವುದು ಕೂಡ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಸೊ ಈ ರೀತಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ ನೇಮ್ ಜಾನ್ ದೇವ್ ಅಂತ ಇದೆ, ಇದು ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ನಾನು ಸಂತೋಷ್ ಅಂತ ಹಾಕಿದ್ದೀನಿ. ಓಕೆ, ಸಂತೋಷ್ ಅಂತ ಹಾಕಿ ಇಲ್ಲಿ ನಾನು ಇಂಟೀರಿಯರ್ ಅಂತ ಹಾಕಿದ್ದೀನಿ, ಇಂಟೀರಿಯರ್ ಡಿಸೈನರ್ ಅಂತ. ಓಕೆ, ಡಿಸೈನರ್ ಅಂತ ಹಾಕಿ ನೋಡಿ ಈ ರೀತಿ ಚೇಂಜಸ್ ಆಗಿದೆ. ಓಕೆ, ಈ ರೀತಿ ಬಂದು ಇಲ್ಲಿ ಸ್ಟೈಲ್ ಬೇಕಾದ್ರೆ ನೀವು ಹೋಗ್ಕೋಬಹುದು. ಅಂದ್ರೆ ಇಲ್ಲಿ ಸ್ಪೇಸ್ ಬೇಕಿದ್ರೆ ಸ್ಪೇಸ್ ಕೊಡ್ಬೋದು, ಬಾರ್ಡರ್ ರೇಡಿಯಸ್ ಬೇಕಿದ್ರೆ ಕೊಡ್ಬೋದು, ಪ್ಯಾಡಿಂಗ್ ಕೊಡ್ಬೋದು. ಕಂಟೆಂಟ್ ಅಲ್ಲಿ ಕೂಡ ಅಷ್ಟೇ, ಟೆಸ್ಟ್ ಕಲರ್ ನಾವು ಚೇಂಜ್ ಮಾಡಿಬಿಡೋಣ. ಓಕೆ, ನೋಡಿ ಈ ರೀತಿ. ನೇಮ್ ಇದು ಅಷ್ಟೇ, ನೇಮ್ ಆಪ್ಷನ್ ಇದು ಸಪ್ರೇಟ್ ಸಿಗುತ್ತೆ ನಿಮಗೆ. ಓಕೆ, ಕಂಟೆಂಟ್ ಇದು ಬೇರೆ ಸಿಗುತ್ತೆ, ನೇಮ್ ಇದು ಬೇರೆ ಸಿಗುತ್ತೆ. ನೇಮ್ ಬೇಕಿದ್ರು ಅಷ್ಟೇ, ನಿಮಗೆ ವೈಟೇ ಕೊಡ್ಬೇಕಂತ ಏನಿಲ್ಲ, ಬೇರೆ ಕೂಡ ನೀವು ಕೊಡ್ಕೋಬಹುದು. ಟೈಟಲ್ ಕೂಡ ಅಷ್ಟೇ ಈ ರೀತಿ. ಓಕೆ, ನೋಡಿ ಈ ರೀತಿ ಚೇಂಜಸ್ ಆಗಿದೆ. ಈಗ ಜಸ್ಟ್ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಒಮ್ಮೆ ನೋಡ್ಬೇಕಣ್ಣ ಹೇಗೆ ಬರ್ತಾ ಇದೆ ಅಂತ. ನೋಡಿ ಈ ರೀತಿ ನೀವು ಚೇಂಜಸ್ ಮಾಡ್ಕೊಳ್ಬೇಕಿದ್ರೆ ಮಾಡ್ಕೋಬಹುದು. ಇನ್ನು ಮೇಲ್ಗಡೆ ಶೇಪ್ ಡಿವೈಡರ್ ಕೊಟ್ಟಿರೋದು. ಓಕೆ, ಮೇಲ್ಗಡೆಯಿಂದ ಕೊಡ್ಕೋಬಹುದು, ಬಟ್ ನನಗೆ ಕೊಡ್ತಾ ಇಲ್ಲ ಅದನ್ನು. ಸೊ ಈ ರೀತಿ ಟೆಸ್ಟಿಮೋನಿಯಲ್ ನಿಮ್ದು ಈ ರೀತಿ ವರ್ಕ್ ಆಗುತ್ತೆ. ಬೇರೆ ಕೂಡ ನೀವು ಟ್ರೈ ಮಾಡ್ಕೋಬಹುದು. ಓಕೆ, ಯಾವುದೇ ರೀತಿ ಇದಿಲ್ಲ. ಓಕೆ, ಇಲ್ಲಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಶೇಪ್ ಡಿವೈಡರ್ಗೆ ಬಂದು ಇಲ್ಲಿ ಆಪ್ಷನ್ ಸಿಗುತ್ತೆ ಶೇಪ್ ಡಿವೈಡರ್ ಅಂತ. ಬಾಟಮ್ಗೆ ಮಾತ್ರ ಕೊಡ್ತಾ ಇದ್ದೀನಿ. ಈಗ ನಾನು ಒಂದು ಕರು ಟೈಪ್ ಕೊಟ್ಬಿಡೋಣ. ಕರು ಟೈಪ್ ಕೊಟ್ರೆ ಈ ರೀತಿ ಬರ್ತಾ ಇದೆ. ಓಕೆ, ನೋಡಿ ಈ ರೀತಿ ಕೂಡ ನೀವು ಕೊಟ್ಕೋಬಹುದು. ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಅದು ಬೇಡ ಅಂದ್ರೆ ಬೇರೆ ಇಲ್ಲಿ ಆಪ್ಷನ್ ನಿಮಗೆ ಸಿಗುತ್ತೆ. ವೇವ್ಸ್ ಇದೆ, ವೇವ್ಸ್ ಬೇಡ ಅಂದ್ರೆ ಇಲ್ಲಿ ಜಿಗ್ಜಾಕ್ ಇದೆ. ನೋಡಿ ಈ ರೀತಿ ಟ್ರೈ ಮಾಡ್ಕೋಬೇಕು. ಓಕೆ, ನೋಡಿ ಇದು ಕೂಡ ಚೆಂದ ಕಾಣ್ತಾ ಇದೆ. ಸೊ ಇದೇ ರೀತಿ ವರ್ಕ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನಾವು ಬರ್ತಾ ಇರೋದು ಈ ಪೋರ್ಷನ್ಗೆ. ಓಕೆ, ಈ ಪೋರ್ಷನ್ ಹೇಗೆ ಮಾಡೋದಂತ ಒಮ್ಮೆ ನೋಡ್ತಾ ಹೋಗೋಣ. ಇಲ್ಲಿ ನಾರ್ಮಲ್ ಆಗಿ ಏನಂದ್ರೆ ಒಂದು ಹೆಡ್ಡಿಂಗ್ ತಗೊಂಡಿದ್ದಾರೆ, ಟೆಕ್ಸ್ಟ್ ಎಡಿಟರ್ ತಗೊಂಡಿದ್ದಾರೆ. ಸೊ ಹೇಗೆ ಮಾಡೋದಂತ ಒಮ್ಮೆ ನೋಡ್ತಾ ಹೋಗೋಣ. ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಇಲ್ಲಿ ಕೆಳಗಡೆ ಬಂದು ನಮ್ಗೆ ಬೇಕಾಗಿರೋದು ಮೊದಲು ಅದನ್ನ ಹೆಡ್ಡಿಂಗ್ ತಗೊಂಡಾದ್ಮೇಲೆ ಇಲ್ಲಿ ನಮ್ಗೆ ಬೇಕಾಗಿರೋ ಟೆಕ್ಸ್ಟ್ ಎಡಿಟರ್ ಇಲ್ಲ, ಮೊದಲು ಹೆಡ್ಡಿಂಗ್ ತಗೊಳ್ಬೇಕು. ಹೆಡ್ಡಿಂಗ್ ತಗೊಂಡು ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಟೆಕ್ಸ್ಟ್ ಒಂದು ಎಡಿಟರ್ ಬೇಕು, ತಗೊಂಡಿದ್ದೀನಿ. ಇದನ್ನು ನಾನು ಇಲ್ಲಿ ಕಾಪಿ ಮಾಡಿ ಇಲ್ಲಿಗೆ ಬಂದು ಸೊ ನಾವೀಗ ಇದನ್ನು ತಗೊಂಡಿದ್ದೀವಿ. ಇಲ್ಲಿ ಬಂದು ಸೆಂಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಕೂಡ ಟೆಸ್ಟ್ ಎಡಿಟರ್ ಕೊಂಡು ನಾವು ತಗೊಂಡಿದ್ದೀವಿ. ತಗೊಂಡು ಇಲ್ಲಿಗೆ ಬಂದು ಟೆಸ್ಟಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿದ್ದೀನಿ. ಓಕೆ, ಇದನ್ನು ಕೂಡ ಅಷ್ಟೇ ಸೆಂಟರ್ಗೆ ನಾವು ತಂದುಬಿಡೋಣ. ಓಕೆ, ಈಗ ಅಲೈನ್ಮೆಂಟು ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸ್ವಲ್ಪ ಸೈಜಸ್ ಎಲ್ಲ ದೊಡ್ಡದಿದೆ. ಓಕೆ, ಇದನ್ನು ಹೇಗೆ ಮಾಡೋದಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಗೆ ಬಂದು ಡಿಫಾಲ್ಟಲ್ಲಿ ಫ್ಯಾಮಿಲಿ ಟೈಪಲ್ಲಿ ನಾವು ರೊಬೋಟೋ ನಾನು ಸೆಲೆಕ್ಟ್ ಮಾಡಿ ರೊಬೋಟೋ ಮಾಡ್ತಾ ಇದ್ದೀನಿ. ಹಾಗೂ ನೆಕ್ಸ್ಟ್ ಇದರಲ್ಲಿ
ಸೈಜ್ ಏನಿದೆ ನೋಡಿ, ಈಗ ಸೈಜ್ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಓಕೆ, ಸೈಜ್ ನಾನು ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದೇನೆ. ಸೊ ಇಲ್ಲಿಗಿಟ್ಟು ಈ 6 ಡಾಟ್ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಇದನ್ನು ಅನ್ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಮಾರ್ಜಿನ್ ತಗೊಂಡು ಹೋಗ್ಬೇಕು. ಓಕೆ, ಈ ರೀತಿ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಕೊಟ್ಬಿಡೋಣ. ಓಕೆ, ಸಪ್ರೇಟ್ ಕಾಣುತ್ತೆ ಅವಾಗ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದು ಇಲ್ಲಿ ನೀವು ನೋಡ್ತಿರ್ಬೋದು ಮಿಡ್ಲಲ್ಲಿದೆ, ಇಲ್ಲಿ ಸರ್ಚ್ ಎಂಜಿನ್ಸ್ ಅಂತ ಲಾಸ್ಟಲ್ಲಿದೆ. ಓಕೆ, ಇದನ್ನು ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಗೆ ಬಂದು ಇಲ್ಲಿ ಫಾಂಟ್ ನಾನು ಚೇಂಜ್ ಮಾಡ್ತೀನಿ, ರೊಬೋಟೋ ಅಂತ ಮಾಡಿ ಸೈಜ್ ಕೂಡ ಅಷ್ಟೇ ಚೇಂಜ್ ಮಾಡೋಣ. ಓಕೆ, ಸರ್ಚ್ ಇಂಜಿನ್ಸ್ ಅಂತ ಲಾಸ್ಟಿಗೆ ಬರಬೇಕು. ಸೊ ಈ ರೀತಿ ಬರ್ತಾ ಇದೆಯಾ ನೋಡಿ, ಈ ರೀತಿ ಬರ್ತಾ ಇದೆ. ಬಟ್ ಸರ್ಚ್ ಇಂಜಿನ್ಸ್ ಅಂತ ಇಲ್ಲಿ ಬರ್ತಾ ಇದೆ, ಇಲ್ಲಿ ಇನ್ನೂ ಸ್ವಲ್ಪ ಕೊಡಬೇಕು. ಓಕೆ, ಟೈಪೋಗ್ರಫಿಯಲ್ಲಿ 1920 ಕೊಡೋಣ. ಈಗ ನೋಡೋಣ ಹೇಗೆ ಬರ್ತಿದೆ ಅಂತ. ಓಕೆ, ಈ ರೀತಿ ಬರ್ತಾ ಇದೆ ನೋಡಿ, ಈ ರೀತಿ ಬರ್ತಾ ಇದೆ. ಓಕೆ, ಇದರ ಸೈಜ್ ಬೇಕಾದ್ರೆ ನೀವು ದೊಡ್ಡದು ಮಾಡ್ಕೋಬಹುದು, ಇದರದ್ದು. ಸೊ ಇದರದ್ದು ಕೂಡ ಸೈಜ್ ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ಟೈಪೋಗ್ರಫಿಗೆ ಬಂದು 43 ಕೊಡೋಣ. ಯಾವ ರೀತಿ ಬರ್ತಾ ಇದೆ, ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಕೊಡೋಣ. ಟೈಪೋಗ್ರಫಿಗೆ ಇನ್ನೊಮ್ಮೆ ಬಂದು 43 ಕೊಟ್ಟಿದ್ದೀವಿ. ನೋಡೋಣ ಇದು ಹೇಗೆ ಕಾಣ್ತಿದೆ ಅಂತ. ಓಕೆ, ಇದು ಪರ್ಫೆಕ್ಟ್ ಆಗಿದೆ. ಓಕೆ, ಇಲ್ಲಿವರೆಗೆ ಬರ್ತಾ ಇದೆ. ಓಕೆ, ಇದಾದ್ಮೇಲೆ ಈಗ ಏನಂದ್ರೆ ಇಲ್ಲಿ ನೀವು ಕೆಳಗೆ ನೋಡ್ತಿರ್ಬೋದು ಐಕಾನ್ಸ್ ಇದೆ, ಹೆಡ್ಡಿಂಗ್ ಇದೆ, ಟೆಕ್ಸ್ಟ್ ಎಡಿಟರ್ ಇದೆ. ಇದನ್ನು ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ಓಕೆ, ಇದು ಮಿನಿಮೈಸ್ ಮಾಡ್ತಾ ಇದ್ದೀನಿ. ಮಿನಿಮೈಸ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ತಗೊಳ್ಳೋಣ. ನಮ್ಗೆ ಬೇಕಾದ್ರೆ 3 ಬಾಕ್ಸಸ್. ಓಕೆ, 3 ಬಾಕ್ಸಸ್ ನಾನು ತಗೊಂಡಿದ್ದೀನಿ. 3 ಬಾಕ್ಸಸ್ ತಗೊಂಡು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಐಕಾನ್ ಅಂತ ಒಂದು ಸೆಲೆಕ್ಟ್ ಮಾಡೋಣ. ಓಕೆ, ಐಕಾನ್ ಬಾಕ್ಸ್ ಅಂತ ಸಿಗುತ್ತೆ ನಿಮಗೆ. ಇಲ್ಲಿ ನಾನು ಇದನ್ನು ಹಾಕ್ತಿದ್ದೀನಿ. ಓಕೆ, ಐಕಾನ್ ಬಾಕ್ಸ್ ಅಂತ. ಯಾವುದು ಕೂಡ ಅಷ್ಟೇ, ಯಾವುದು ಕಾಲಮ್ ಮಾಡಬೇಕಾದ್ರೆ ಮೊದಲನೇದಾಗಿ ಕರೆಕ್ಟ್ ಮಾಡಿದ್ರೆ ಆಯ್ತು, ಅದನ್ನು ಡುಪ್ಲಿಕೇಟ್ ನಾವು ಮಾಡ್ತಾ ಹೋಗ್ಬೋದು. ಸೊ ನಮ್ಗೆ ಬೇಕಾಗಿರೋದು ಮೊದಲು ಬಾಕ್ಸ್ ನಾವು ಕರೆಕ್ಟ್ ಮಾಡೋದು. ಸೊ ಇಲ್ಲೊಂದು ಐಕಾನ್ಸ್ ಇದೆ, ಅದನ್ನು ಬಟ್ ಇಲ್ಲಿ ಏನಂದ್ರೆ ಮೇಲ್ಗಡೆ ಇದೆ. ಇದನ್ನು ಹೇಗೆ ಇದು ಮಾಡೋದಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಐಕನ್ ಪೋರ್ಷನ್ಗೆ ಲೆಫ್ಟ್ಗೆ ತಂದು ವರ್ಟಿಕಲ್ ಅಲೈನ್ಮೆಂಟ್ ಅಂತ ಇರುತ್ತೆ, ಅದನ್ನು ಮಿಡ್ಲಿಗೆ ತಂದ್ರೆ ಆಯ್ತು ಅಷ್ಟೇ. ಓಕೆ, ಈ ರೀತಿ ಆಗಿದೆ. ಈ ರೀತಿ ಆದ್ಮೇಲೆ ಪುನಃ ಇಲ್ಲಿಗೆ ಬಂದು ಕಂಟೆಂಟಿಗೆ ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿದೆ ಸ್ಟ್ಯಾಕರ್ ಅಂತ ಬರ್ತಾ ಇದೆ ಹಾಗೂ ಫ್ರೇಮ್ಡ್ ಅಂತ ಬರ್ತಾ ಇದೆ. ಓಕೆ, ನಾವೀಗ ಫ್ರೇಮ್ಡ್ ಅಂತ ಇಡ್ತಾ ಇದ್ದೀನಿ. ಶೇಪ್ ನಾನು ಸ್ಕ್ವೇರ್ ತಗೊಂಡ್ರೆ ಈಗ ಆಗುತ್ತೆ, ಬಟ್ ನಾನು ಸರ್ಕಲ್ ಇಡ್ತಾ ಇದ್ದೀನಿ. ಈ ರೀತಿ ಬಂದಮೇಲೆ ಟೈಟಲ್ಸ್ ಅಂತ ಇರುತ್ತೆ ನೋಡಿ. ಟೈಟಲ್ಸ್ ಅಲ್ಲಿ ನಾವು ಇದನ್ನು ಕಾಲ್ ಟು ಆಕ್ಷನ್ ಏನಿದೆ ನೋಡಿ, ಬಟನ್ಸ್, ಹೆಡ್ಡಿಂಗ್ ಅನ್ನು ನಾನು ಇಲ್ಲಿ ಚೇಂಜ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದನ್ನು ಕೂಡ ನಾನು ಸೆಲೆಕ್ಟ್ ಮಾಡಿ ಇದನ್ನು ನಾನು ಇಲ್ಲಿ ಚೇಂಜಸ್ ಮಾಡ್ತಿದ್ದೀನಿ. ಓಕೆ, ಈ ರೀತಿ ಆಗಿದೆ. ಈ ರೀತಿ ಆದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೇಕಿದ್ರೆ ಐಕನ್ ಸ್ಪೇಸಿಂಗ್ ಎಲ್ಲ ನೀವು ಕೊಟ್ಕೋಬಹುದು ನೋಡಿ ಈ ರೀತಿ. ಬಟ್ ನಾನು ಅಲ್ಲಿಗೆ ಇಡ್ತಾ ಇದ್ದೀನಿ. ಈಗ ಕಂಟೆಂಟ್ ಸ್ಪೇಸಿಂಗ್ ಕೂಡ ಅಷ್ಟೇ ನೋಡಿ, ಇದು ಸ್ವಲ್ಪ ಅಡ್ಜಸ್ಟ್ಮೆಂಟ್. ಓಕೆ, ಯಾವ ರೀತಿ ವರ್ಕ್ ಆಗೋದು ಅಂತ. ಇದಾದ್ಮೇಲೆ ಇಲ್ಲಿ ಐಕನ್ಸ್ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಐಕನ್ಸ್ ನಾವು ಚೇಂಜ್ ಮಾಡ್ಬೇಕಾ, ಇದೇ ಇಡೋಣ. ಇದು ಕೂಡ ಅಷ್ಟೇ ಇದೆ ಅಂದ್ರೆ ಇಡ್ಬೋದು. ಓಕೆ, ಇಲ್ಲಿ ಪ್ರೈಮರಿ ಕಲರ್ ಏನಿದೆ ನೋಡಿ, ಇದನ್ನು ನಾನೀಗ ವೈಟ್ ಮಾಡಿದ್ರೆ ಏನಾಗೋದು ಅಂತ ನೋಡ್ಕೊಬರೋಣ. ಎಲ್ಲ ವೈಟ್ ಆಗಿದೆ. ಓಕೆ, ಪ್ರೈಮರಿ ಕಲರ್ ನಾವು ಏನಾದರೂ ಅದು ಇಟ್ಟರೆ ಎಲ್ಲ ವೈಟ್ ಆಗುತ್ತೆ. ಸೊ ಏನಂದ್ರೆ ಮೊದಲನೇದಾಗಿ ಕಲರ್ ಒಂದು ತೆಗೆದುಬಿಡೋಣ. ಕಲರ್ ಜಿಲ್ಲೆಗೆ ಬಂದು ಬ್ಯಾಕ್ಗ್ರೌಂಡ್ ಅದ್ರ ಕಲರ್ ಬೇರೆ ಅಲ್ಲ. ಸೊ ಸೆಕೆಂಡರಿ ಕಲರ್ ಒಮ್ಮೆ ನೋಡೋಣ. ಓಕೆ, ಈ ರೀತಿ ಬರ್ತಾ ಇದೆ. ಐಕನ್ಸ್ ನಾನು ಇದು ಚೇಂಜ್ ಮಾಡಿಲ್ಲ, ಅದೇ ಇಟ್ಟಿದ್ದೀನಿ. ಬಟ್ ನೀವು ನೋಡ್ತಿರ್ಬೋದು ಇದು ಪರ್ಪಲ್ ಥರ ಇದೆ, ಒಳಗಿದ್ದು ವೈಟ್ ಇದೆ. ಸೊ ಇದೇ ರೀತಿ ವರ್ಕ್ ಆಗುತ್ತೆ ಇದು ಕೂಡ. ಸೊ ಇದೇ ರೀತಿ ಆದಮೇಲೆ ಇಲ್ಲಿ ಇದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಯಾವುದಿದು ಟೆಕ್ಸ್ಟ್ ಎಡಿಟರ್ ಏನು ಬರ್ತಿದೆ ನೋಡಿ, ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಕಂಟೆಂಟಿಗೆ ಬಂದು ಕಲರ್ ಅದೇ ರೀತಿ ಇದೆ, ಬ್ಲ್ಯಾಕ್ ಟೈಪ್ ಇದೆ ಅಲ್ಲ ನೋಡಿ, ಬ್ಲ್ಯಾಕ್ ಇದೆ.
ಬಟ್ ಇಲ್ಲಿ ಟೈಪೋಗ್ರಫಿಗೆ ಬಂದು ಟೈಟಲ್ ಬೇಡ, ಟೈಪೋಗ್ರಫಿ ಬೇಡ. ಬೇಕಿದ್ರೆ ಫಾಂಟ್ ನಾವು ಚೇಂಜ್ ಮಾಡೋಣ. ಓಕೆ, ರೋಬೋಟೋ ಅಂತ ಹಾಕೋಣ. ರೋಬೋಟೋ ಅಂತ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಏನಿದೆ ನೋಡಿ, ಅದು ಕೂಡ ಅಷ್ಟೇ. ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು. ರೋಬೋಟೋ ಅಂತ ಇಲ್ಲಿ ರೋಬೋಟೋ ಅಂತ ಹಾಕಿದ್ಮೇಲೆ ಇಲ್ಲಿ ಸೈಜ್ ನೋಡಿ, ಈಗ ಚೇಂಜಸ್ ಮಾಡಬೇಕು ಇಲ್ಲಿ. ಓಕೆ, ಸೋಷಲ್ಸ್ ಅನ್ನೋದು ಕಡೆಗೆ ಬರಬೇಕು. ಸೊ ಇನ್ನೂ ಆಗಲಿಲ್ಲ ಇದು. ಸೊ ಟೈಪೋಗ್ರಫಿಯಲ್ಲಿ ಈಗ ನೋಡೋಣ ಒಮ್ಮೆ. ಓಕೆ, ಸೋಷಿಯಲ್ ಇಲ್ಲಿಗೆ ಬಂತು. ಓಕೆ, ಕರೆಕ್ಟ್ ಆಗಿದೆ ಈಗ. ಬಟ್ ಏನಂದರೆ ಇದು ಸ್ವಲ್ಪ ಗ್ಯಾಪ್ ಕೊಡಬೇಕು ನಾವು. ಇಲ್ಲಿ 6 ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಇದನ್ನು ಅನ್ಚೆಕ್ ಮಾಡಿ ಸ್ವಲ್ಪ ಗ್ಯಾಪ್ ಕೊಡಬೇಕು. ಓಕೆ, ನೋಡಿ ಈ ರೀತಿ ಕೊಟ್ಟಾದ್ಮೇಲೆ ಬ್ಯಾಕ್ಗ್ರೌಂಡು ಕಲರ್ ಕೂಡ ಇದೆ, ಅದು ನಾವು ಮರಿಬಾರ್ದು. ಓಕೆ, ಇದು ನಾವು ಚೇಂಜಸ್ ಮಾಡ್ಕೋಬೇಕು. ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ಚೇಂಜಸ್ ಮಾಡ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ, ಇದು ಆಲ್ರೆಡಿ ಕಲರ್ ಇದೆ ಅಂತ ಅನಿಸ್ಬೋದು. ಓಕೆ, ಕಲರ್ ಇದೆ. ಓಕೆ, ಬಟ್ ಅದು ಕೂಡ ಒಮ್ಮೆ ಚೇಂಜಸ್ ಮಾಡಿಬಿಡೋಣ ಬ್ಯಾಕ್ಗ್ರೌಂಡ್ ಕಲರ್. ಓಕೆ, ಈ ರೀತಿ ಆಗಿದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಡೂಪ್ಲಿಕೇಟ್ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ ಡೂಪ್ಲಿಕೇಟ್ ಮಾಡ್ತೀನಿ. ಉಳಿದದ್ದು ಏನಿದೆ ಪೋರ್ಷನ್ ಎಲ್ಲ ಡಿಲೀಟ್. ಈ ರೀತಿ ಬರ್ತಾ ಇದೆ. ಇದನ್ನು ನಾವು ಚೇಂಜಸ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಗೆ ಬಂದು ಎಂಗೇಜ್ ಅಂತ ಇದೆ ಅದನ್ನು ಮಾಡಿ, ಇದು ಇಲ್ಲಿ ಕೂಡ ಅಷ್ಟೇ ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಇದು ಕೂಡ ಅಷ್ಟೇ ಇನ್ಸ್ಪೈರ್ ಅಂತ ತಗೊಂಡು ಇಲ್ಲಿ ತಗೊಂಡು ಬಂದು ಚೇಂಜಸ್ ಮಾಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ನಾನು ಇಲ್ಲಿ ಚೇಂಜಸ್ ಮಾಡಿದ್ದೀನಿ. ಓಕೆ, ಕಲರ್ ನಾವು ಇಲ್ಲಿ ಚೇಂಜ್ ಮಾಡೋಣ. ಇಲ್ಲಿ ಬೇಕಾಗಿರೋದು ಕಲರ್ ಬೇರೆ. ಸೊ ಕಲರ್ ಜಿಲ್ಲೆಗೆ ಬಂದು ಕಾಪಿ ಮಾಡಿದ್ದೀನಿ. ಇಲ್ಲಿಗೆ ಬಂದು ಐಕನ್ಸ್ ಏನಿದೆ ಈ ಕಲರ್ ಅನ್ನು ನಾನು ಇಲ್ಲಿ ಚೇಂಜಸ್ ಮಾಡಿದ್ದೇನೆ. ನೋಡಿ, ಐಕಾನ್ಸಿಗೆ ಚೇಂಜ್ ಮಾಡೋಣ. ಓಕೆ, ಯಾವ ಐಕಾನ್ಸ್ ಆಗ್ತಂತ ನೋಡ್ತಾ ಹೋಗೋಣ. ಒಂದು ಕಲರ್ ಎಲ್ಲ ಚೇಂಜ್ ಮಾಡಿಬಿಡೋಣ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿಗೆ ಬಂದು ಕಾಪಿ ಮಾಡಿ ಇಲ್ಲಿಗೆ ಬಂದು ಐಕನ್ಸಲ್ಲಿ ಇಲ್ಲಿ ಬಂದು ಚೇಂಜಸ್ ಮಾಡಿದರೆ ಆಯ್ತು ಅಷ್ಟೇ. ಓಕೆ, ಇಲ್ಲಿ ಬೇಕಿದ್ರೆ ನಾವು ಈಗ ಐಕಾನ್ಸ್ ಬೇಕಾದರೆ ನಾವು ಚೇಂಜ್ ಮಾಡೋಣ. ಕಂಟೆಂಟಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ ಸಿಗುತ್ತೆ ಯಾವುದಾದ್ರೂ ಒಂದು. ಜಸ್ಟ್ ಡಮ್ಮಿಗೆ ಯಾವುದಾದ್ರೂ ಹಾಕ್ಬಿಡೋಣ. ಓಕೆ, ಇದನ್ನು ಹಾಕ್ತಿದ್ದೀನಿ ನೋಡಿ, ಈ ರೀತಿ ಚೇಂಜಸ್ ಆಗಿದೆ. ಇದು ಕೂಡ ಅಷ್ಟೇ, ಇಲ್ಲಿಗೆ ಬಂದು ಸ್ಟೋರಿದೊಂದು ಹಾಕ್ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಬರ್ತಾ ಇದೆ. ಈ ರೀತಿ ಇಲ್ಲಿ ಬೇಕಾದರೆ ಚೇಂಜಸ್ ಮಾಡ್ಕೋಬೋದು ಬೇಕಿದ್ರೆ. ನಾನೀಗ ಸರ್ಕಲ್ ಹಾಕ್ತಿದ್ದೀನಿ ಈಗ. ಓಕೆ, ಇಲ್ಲಿ ಸ್ವಲ್ಪ ಕೂಡ ಗ್ಯಾಪ್ ಇದೆ, ಇಲ್ಲಿ ಕೂಡ ಗ್ಯಾಪ್ ಇದೆ. ಓಕೆ, ಸೊ ಈ ರೀತಿ ಪೋರ್ಷನ್ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಇದಾದ್ಮೇಲೆ ಈಗ ನೆಕ್ಸ್ಟ್ ಏನಂದ್ರೆ ಇಲ್ಲಿ ನೀವು ಆಪ್ಷನ್ ಸಿಗ್ಬೋದು. ಇಲ್ಲಿ ಕೆಳಗಡೆ ಇದು ಟೆಕ್ಸ್ಟ್ ಎಡಿಟರ್, ಅದು ಹೆಡ್ಡಿಂಗ್ ಕೂಡ ಯೂಸ್ ಮಾಡ್ಕೋಬಹುದು ನೀವು. ಏನು ಬೇಕಂದ್ರೆ ಇಲ್ಲಿ ಒಂದು ತಗೊಂಡು ಪೋರ್ಷನ್, ಇದು ನಾನು ಪೋರ್ಷನ್ ತಗೊಳ್ತಾ ಇದ್ದೀನಿ. ಪೋರ್ಷನ್ ತಗೊಂಡು ಇಲ್ಲಿ ಟೆಕ್ಸ್ಟ್ ಎಡಿಟರ್ ಏನು ತಗೊಳ್ಳೋಣ. ಓಕೆ, ಒಂದು ಟೆಕ್ಸ್ಟ್ ಎಡಿಟರ್ ಆಗಲಿಲ್ಲ ಅಂದರೆ ಹೆಡ್ಡಿಂಗ್ ತಗೊಳ್ಳಿದ್ರೆ ಆಯ್ತು ಅಷ್ಟೇ. ಇಲ್ಲಿ ಬಂದು ಕಾಪಿ ಮಾಡಿ ಇಲ್ಲಿಗೆ ಬಂದು ಟೆಸ್ಟಿಗೆ ಬಂದು ಇದಾಗಿದೆ. ಓಕೆ, ನೆಕ್ಸ್ಟ್ ಇದು ಕೂಡ ಅಷ್ಟೇ, ಇಲ್ಲಿಗೆ ಬಂದು ಟೆಸ್ಟಲ್ಲಿ ಒಂದು ಚೇಂಜಸ್ ಮಾಡ್ಕೊಂಡಿದೆ. ಓಕೆ, ಬೇಕಿದ್ರೆ ಇಲ್ಲಿ ಯಾವ ಅಂದರೆ ನಾವು ಯೂಸ್ ಮಾಡ್ತಿರೋದು ಯಾವುದು ಮೇಯ್ನ್ ಆಗಿ ಟೆಸ್ಟ್ ಕಲರ್ ಅದೇ ಇದೆ. ಟೈಪೋಗ್ರಫಿಗೆ ಹೋಗಿ ಫ್ಯಾಮಿಲಿ ಫಾಂಟಲ್ಲಿ ನಾವು ಚೇಂಜ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಇದು ಕೂಡ ಅಷ್ಟೇ, ಸ್ಟೈಲಿಗೆ ಬಂದು ಟೈಪೋಗ್ರಫಿಯಲ್ಲಿ ಫ್ಯಾಮಿಲಿ ಇದರಲ್ಲಿ ರೋಬೋಟೋ
ಚೇಂಜ್ ಮಾಡ್ಕೊಂಡ್ರೆ ಅಷ್ಟೇ. ಇಲ್ಲೊಮ್ಮೆ ನೋಡೋಣ ಹೇಗೆ ಬಂದಿದೆ ಅಂತ. ಇಲ್ಲಿ ಏರಿಯಾಸ್ ಲಾಸ್ಟಿಗಿದೆ. ಓಕೆ, ಸೊ ಹಾಗಾಗಿ ಸ್ವಲ್ಪ ಪ್ಯಾಡಿಂಗ್ ಎಲ್ಲ ಅಂದರೆ ಟೆಸ್ಟ್ ಇದ್ದು ಸೈಜ್ ಕೂಡ ಸ್ವಲ್ಪ ಯಾವ ರೀತಿ ಜಾಸ್ತಿ ಮಾಡೋದು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಯಾವುದು ಲಾಸ್ಟ್ ಇದೆ? ಏರಿಯಾಸ್ ಲಾಸ್ಟ್ ಇದೆ. ಓಕೆ, ಚೆಕ್ ಮಾಡೋಣ ಏರಿಯಾಸ್ ಲಾಸ್ಟ್ ಇದೆ ಯಾವ ರೀತಿ ಬರುತ್ತೆ ಅಂತ. ಇನ್ನೂ ಕೂಡ ಕೊಡಬೇಕಾಗುತ್ತೆ. ಓಕೆ, ಒಂದು ಈ ರೀತಿ ಕೊಟ್ಟರೆ ಏರಿಯಾಸ್ ಈ ರೀತಿ ಬರ್ತಾ ಇದೆಯಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಕಡಿಮೆ ಮಾಡೋಣ ಟೈಪೋಗ್ರಫಿಯಲ್ಲಿ. ನೋಡೋಣ ಈಗ. ಓಕೆ, ಈ ರೀತಿ ಬರ್ತಾ ಇದೆ. ಎಷ್ಟಕ್ಕೆ ಇಟ್ಟಿದ್ದೀವಿ ನಾವೀಗ? 19ಗೆ ಇಟ್ಟಿದ್ದೀವಿ. ಇದು ಕೂಡ ಅಷ್ಟೇ, ಒಮ್ಮೆ ನೋಡ್ಬೇಕು ಇದರಲ್ಲಿ 19. ಓಕೆ, ಈ ರೀತಿ ಬರ್ತಾ ಇದೆ. ಬೇಕಿದ್ರೆ ಇದು ಈ ಅಡ್ವಾನ್ಸಿಗೆ ಬಂದು ಟಾಪ್ ಇಂದ ಸ್ವಲ್ಪ ಕೆಳಗೆ ತಂದ್ರೆ ಆಯ್ತು ಅಷ್ಟೇ. ಓಕೆ, ನೋಡಿ ಈ ರೀತಿ ಬರ್ತಾ ಇದೆ. ಸ್ವಲ್ಪ ಇದು ಡಿಮ್ ಇದೆ. ಬೇಕಿದ್ರೆ ನೀವು ಯಾವುದರಲ್ಲಿ ನಿಮ್ಮದು ಇದನ್ನು ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಗೆ ಬಂದು ವೆಯ್ಟ್ ಏನಿದೆ ನೋಡಿ, ಮೀಡಿಯಮ್ ಕೂಡ ಕೊಡ್ಬೋದು. ಓಕೆ, ಮೀಡಿಯಮ್ ಕೊಡ್ತೀವಿ ಅಥವಾ ನಾರ್ಮಲ್ ಕೊಟ್ಟರು ಆಗುತ್ತೆ, ಅಥವಾ ಲೈಟಲ್ಲಿ ಕೊಟ್ಟರು ಆಗುತ್ತೆ. ನೋಡಿ ಅದು ಲೈಟ್ ಆಯಿತು. ಇದು ಕೂಡ ಅಷ್ಟೇ, ಇಲ್ಲಿಗೆ ಬಂದು ವೆಯ್ಟಲ್ಲಿ ಹೋಗಿ ಲೈಟ್ ಕೊಟ್ಟರೆ ಆಯ್ತು ಅಷ್ಟೇ. ನೋಡಿ ಈ ರೀತಿ ಯಾವ ರೀತಿ ಬರ್ತಾ ಇದೆ ಅದೇ ರೀತಿ ಬರ್ತಾ ಇದೆ. ಓಕೆ, ಎಷ್ಟೇ ಇರುತ್ತೆ. ಸೊ ನಿಮಗೆ ಸರ್ವಿಸ್ ಪೇಜ್ ಈಗ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ, ಯಾವ ರೀತಿ ಮಾಡ್ಬೇಕಂತ. ಇದು ಉಳಿದದ್ದೊಂದು ಪೋರ್ಷನ್ ಅಷ್ಟೇ, ಇದು ಬ್ಲಾಗಿಂಗ್ ಅಲ್ಲಿ ಬರುತ್ತೆ. ಸೊ ಸರ್ವಿಸ್ ಪೇಜ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ, ಯಾವ ರೀತಿ ಮಾಡ್ಬೋದಂತ. ಎಲಿಮೆಂಟರ್ ಉಪಯೋಗಿಸ್ಕೊಂಡು ವರ್ಡ್ಪ್ರೆಸ್ ಅಲ್ಲಿ ಈ ರೀತಿ ಸರ್ವಿಸ್ ಪೇಜ್ ನೀವು ಮಾಡ್ಕೋಬಹುದು. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಟಾಪಿಕ್ ನಿಮ್ಗೆ ಕನ್ನಡದಲ್ಲಿ ಕಲಿಯುವ ಏನಾದರೂ ಆಸಕ್ತಿ ಇದ್ರೆ ಅವಿನಾಶ್ ಪೂಜಾರಿ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.